गुरुमुख कोट उदारदा दे नामे एक कಣಿ. ಇಂಥ ಗುರುಮುಖ ಜನರು ನಾಮದ್ದು ಒಂದು ಅಂಶ ಮಾತ್ರ, ಒಂದು ನುಚ್ಚಿನ ಕಾಳಿನಷ್ಟು ಏನದಂದ್ರೆ ಶಕ್ತಿ ತಮ್ಮದು ಕೊಟ್ಟು ಕೋಟ್ಯಾವಧಿ ಜೀವಿಗಳಿಗೆ ಉದ್ಧಾರ ಮಾಡತಕ್ಕಂಥ ಶಕ್ತಿ ಇರ್ತದೆ. ಅಂದ್ರೆ ಯಾವ ಪುರುಷರು ಇಂಥದ್ದು ಸಹನ ಮಾಡ್ಯಾರಂದ್ರೆ ಅವರಿಗೆ मृतिक भाव कौन धारण कर सकता है? ಮತ್ತೆ ಧರ್ಮದಾಸ್ಜಿ ಪ್ರಶ್ನೆ ಮಾಡ್ತಾರೆ, ಇಂಥ ಕಠಿಣವಾದಂಥ ಮೃತಕ ಭಾವ ಯಾರು ಧಾರಣೆ ಮಾಡಬಹುದು? ಜಿ मृतक भाव के कठिन धर्मन को कादर सुनत जग तन मन दरे पाचन चितवत पूर. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಹೇ ಧರ್ಮದಾಸನೇ, ಇದು ಮೃತಕ ಭಾವ ಏನದಂದ್ರೆ ಮಹಾಶ್ರೇಷ್ಠವಾದದ್ದು, ಅಗಮ್ಯವಾದದ್ದು, ಮಹಾ ಕಠಿಣವಾದದ್ದು, ದುಸ್ತರವಾದದ್ದು. ಇದು ಸರ್ವರಿಗೆ ಸಾಧ್ಯದಲ್ಲಿ ಬಂದಿದ್ದಲ್ಲ. ಎಷ್ಟೋ ಏನದಂದ್ರೆ ಕಾಯರ ಅಂದ್ರೆ ಹೇಡಿಗಳು ಈ ವಾಕ್ಯ ಕೇಳಿದ ಕೂಡ್ಲೇನೆ ಅವ್ರ ಮನಸ್ಸಿನಲ್ಲಿ ಹಿಡಿಯೋದಿಲ್ಲ, ಓಡೇ ಬಿಡ್ತಾರೆ, ಅವರು ಅಲ್ಲಿ ಇರೋದಿಲ್ಲ. ಯಾಕೆ ಇದು ಸಾಧಾರಣ ಮಾತದ, ಯಾರಿಗೆ ತಿಳಿಲಿಕ್ಕೆ ಬರೋದು ಬಂದಿತ್ತ, ತಿಳಿದ್ರೆ ನಡಿಲಿಕ್ಕೆ ಬಂದಿತ್ತ ಇಲ್ಲ. ಜಿ मृतक भाव के कठिन धर्मन लगे बिरला सूर को कादर सुनत प्रगितन मन दगे पाचन चितवत पूर को. ಏನು ಅದು ಕೇಳಿದ ಕೂಡ್ಲೇನೆ ಅವ್ರ ಶರೀರ ಮನಸ್ಸು ಎಲ್ಲ ಬೆಂಕಿ ಹತ್ತದ. ಅಲ್ಲಿಂದ ಮತ್ತೆ ಅವನು ತಿರುಗಿ ಬರೋದಿಲ್ಲ, ಓಡೋದು ಅವನ ಅತ್ಲಾಗೆ. एक शिष्य आप समारे ताप सही गुरु ज्ञान को. ಅವರೇ ಒಬ್ರು ವಿರಳ, ಒಬ್ರು ಶಿಷ್ಯರೇನದಂದ್ರೆ ಗುರುವಿನ ಜ್ಞಾನ ರೂಪವಾದಂತಹ ಶಕಿ ಮತ್ತು ಕಠಿಣತ್ವಕ್ಕೆ ಸಹನ ಮಾಡಬಹುದು. ಹೇಗೇನದಂದ್ರೆ ಕಬ್ಬಿನ ರಸ ಅಥವಾ ಕಬ್ಬು ಏನದಂದ್ರೆ ಇಷ್ಟು ಕಷ್ಟಕ್ಕೆ ಸಹನ ಮಾಡೋದ್ರಿಂದ ಎಷ್ಟು ಪ್ರಿಯವಾಯಿತು, ಅದರಂತೆ ಏನಂದ್ರೆ ಯಾರೋ ಒಬ್ಬರು ವಿರಳ ಶಿಷ್ಯರೇನದಂದ್ರೆ ಗುರುಜ್ಞಾನ ರೂಪವಾದಂತಹ ಬೆಂಕಿಗೆ ಸಹನ ಮಾಡಬಹುದು. ಎಲ್ಲರದಿಂದ ಇದು ಆಗೋದಿಲ್ಲ. ಜಿ ಅದಕ್ಕೇನಂತಾರೆ, ಇಂಥ ಭೇದಿ ಪುರುಷರು ಆ ಭೇದಕ್ಕೆ ತಿಳಿದು ನನ್ನ ದ್ವೀಪಕ್ಕೆ ಏನದಂದ್ರೆ ತನ್ನಷ್ಟಕ್ಕೆ ತಾನೇ ಅವರು ಬರ್ತಾರೆ. ಜಿ ಮೃತಕಿ ಸಾಧು ಮೃತಕಿ ಸಾಧು ಅಂಥ ಮೃತಕರ ಹೆಸರೇ ಸಾಧು. ಜಿ ಗುರು ಕೋ ಅವರೇ ಏನದಂದ್ರೆ ಆ ಸದ್ಗುರುಗಳಿಗೆ ತನ್ನಂತರದ ಮತ್ತೆ ಇಂಥ ಮೃತಕರ ಹೆಸರೇ ಸಾಧು. ಸಾಧು ಸಾಧು ಅಂದ್ರೆ ಹೊರಗಿನ ವೇಷಧಾರಿ ಸಾಧುಗಳು ಬೇಕಾದಷ್ಟಾಗಬಹುದು, ಪರಂತು ಸಾಧುಗಳದ ನಿಜತ್ವ ಏನದಂದ್ರೆ ಇದು ಅದು. ಜಿ मृतक कोय तो साधु सासुदेव आशा करे मीठे सकल उपाधि. ಅವರಿಗೆ ಮನುಷ್ಯರೇ ಯಾಕೆ ದೇವಿ ದೇವತಾದಿಗಳೇನದಂದ್ರೆ ಅವ್ರ ದರ್ಶನಕ್ಕಾಗಿ ಆಶಾ ಮಾಡ್ತಾರೆ. ಯಾಕೆ ಎಲ್ಲರದು ಉಪಾಧಿ ದೂರ ಕಲಿಸ್ತಕ್ಕಂಥವ್ರು, ಅವರು ಉಪಾಧಿ ರಹಿತರಾದಂಥವ್ರು. ಜಿ साधु किसे कहते हैं? ಇನ್ನು ಸಾಧು ಯಾರಿಗೆ ಅಂತಾರೆ? ಜಿ साधु कठिन धर्म दाता रजनी रगे तो साधु सुवास. ಸಾಧುಗಳ ಮಾರ್ಗ ಏನದಂದ್ರೆ ಬಹಳ ಕಠಿಣ. ಮೊದಲು ಸಾಧು ಆಗೋದಕ್ಕೆ ಪ್ರಯತ್ನವೇ ಪಡಿಬಾರ್ದು, ಬಹಳ ಕಠಿಣ. ಅವರು ಯಾವತ್ತು ಏನದಂದ್ರೆ ಅದೇ ನಡಾವಳಿಯಲ್ಲಿ ಅದೇ ಸ್ಥಿತಿಯಲ್ಲಿ ಇದ್ದಂಥವ್ರ ಹೆಸರು ಸಾಧು. ಒಂದು ಜಾಗದಲ್ಲಿ ಏನಂತಾರೆ, करनी करे सो पूत हमारा
कथनी कथेसो नाती रहनी रहेसो गुरु हमारा हम उनके साथी. ಕಬೀರ್ ಸಾಹೇಬ್ರೆ ಹೇಳ್ತಾರೆ, ಯಾರೇನದಂದ್ರೆ ಅದೇ ಮಾರ್ಗದಲ್ಲಿ ನಡೀತಾರೆ ಅವ್ರೇನದಂದ್ರೆ ನನ್ನ ಮಕ್ಕಳು. ಮತ್ತು ನಡಿಲಾರ್ದೆ ಬರೀ ಬಾಯಿ ಮಾತಿನಿಂದ ಯಾವ ಇರ್ತಾವಂದ್ರೆ ಅವ ಮೊಮ್ಮಕ್ಕಳು. ಮತ್ತು ಯಾವ ಅದೇ ದೇಹದಲ್ಲಿ ಅನುಭವ ಪಟ್ಟು ಅದ್ರ ರೂಪ ಆಗ್ಯಾರು ಅವರೇನದಂದ್ರೆ ಗುರುಗಳು. ನಾನು ಅವ್ರ ಸಂಗಡ ಲೇ नाम अमीरत निस दिन चाखे. ಇನ್ನ ಆ ಸಾಧು ಜನರದ ಸಾಧನ ಸ್ಥಿತಿ ಹಾಗೆ. ಅವ್ರು ಏನು ಸಾಧನ ಮಾಡಬೇಕು, ಯಾವ ಸಾಧನದಲ್ಲಿ ಇರ್ತಾರೆ ಅದರದ ಸ್ಥಿತಿ. 5 ಇಂದ್ರಿಯಗಳು ಸಮಕರ ಅಂದ್ರೆ ಸಮಾನುಭಾವದಲ್ಲೇ ಇರೋದು. ಯಾವುದು ಇಂದ್ರಿಯ ಪ್ರಬಲವಾಗಿ ಈತನಿಗೆ ಏನದಂದ್ರೆ ಪ್ರಪಂಚದಲ್ಲಿ ಓಡಾಡುವುದಕ್ಕೆ ಹಚ್ಚಲಾರದೆ 5 ಇಂದ್ರಿಯಗಳೇನದ ಸಮಭಾವದಲ್ಲಿದ್ದು, ಮತ್ತೆ ಯಾವತ್ತು ಅವರ ಚಿತ್ತ ಏನದಂದ್ರೆ ನಾಮದಲ್ಲಿ ಕೂಡಿ ನಾಮಾಮೃತ ಯಾರು ಪಾನ ಮಾಡ್ತಾರಂದ್ರೆ ಅವ್ರ ಹೆಸರು ಸಾಧು. ಗುರುಗಮ ಪಂಥ ನಾಮ ಅವರಾಧೆ. ಇನ್ನು 5 ಇಂದ್ರಿಯಗಳು ವರ್ಣನೆ ಮಾಡ್ತಾರೆ. ಮೊದಲನೇ ಇಂದ್ರಿಯ ಪ್ರಬಲವಾದದ್ದು ಯಾವುದಂದ್ರೆ ಚಕ್ಷು ಮತ್ತು ನೇತ್ರೇಂದ್ರಿಯ. ಈ ನೇತ್ರೇಂದ್ರಿಯ ಏನ್ ಮಾಡಿರ್ತದಂದ್ರೆ ನಮ್ಮ ಹೃದಯದೊಳಗಿಂದ ಶಕ್ತಿ ಮನೋರೂಪವಾಗಿ ಅಥವಾ ಮೋಹರೂಪವಾಗಿ 80% ಎಳೆದಿರ್ತದೆ. ಎಲ್ಲದಕ್ಕಿಂತಲೂ ಬಲಕರವಾದಂತಹದ್ದು ನೇತ್ರೇಂದ್ರಿಯ. ಅದು ತಾನು ನೋಡಲಾರ್ದೇನೆ ಒಯ್ದು ನೋಡಿಸಿರ್ತದೆ. ಯಾಕೆ ಅಷ್ಟು ಶಕ್ತಿ ಅದ ಅದರಲ್ಲಿ. ನಾವು ಎಷ್ಟು ನೋಡಬಾರ್ದು ಅನ್ನತಕ್ಕಂಥದ್ದು ಭಾವನೆ ಇಟ್ಟುಕೊಂಡಿರ್ತೇವೆ. ಅಂದ್ರೂ ಸಹಿತ ಅಕಸ್ಮಾತ್ ಯಾವಾಗಿರಿ ನಮಗೋಯ್ದು ಎಳೆದು ನೋಡಿಸಿರ್ತದ. ಇದು 80% ನಮ್ಮ ಶಕ್ತಿಗೆ ಎಳೀತದ. ಜಿ ಪ್ರಥಮೇ ಗುರುಗಮ ಪಂಥ ನಾಮ ಅವರಾಧೆ. ಮೊದಲೇನದಂದ್ರೆ ನೇತ್ರೇಂದ್ರಿಗೆ ಸಾಧನದಲ್ಲಿ ತರುವುದು. ಯಾವತ್ತು ಗುರುವಿನ ಗಮ್ಯ ಮತ್ತು ಗುರುವಿನ ಯುಕ್ತಿಯಲ್ಲಿ ಮನಸ್ಸಿಗೆ ನಿಲ್ಲಿಸಿ ಅದು ಸಾಧನದಲ್ಲಿ ಮಾಡುವುದು, ತರುವುದು. ಜೈ ಸುಂದರ ರೂಪ ಚಕ್ಷು ಕಿ ಪೂಜಾ ರೂಪ ಕುರೂಪ ನ ಭಾವೆ ದೂಜಾ. ಇದು ನೇತ್ರದ್ದು ಪೂಜೆದ ಸಾಮಾನ್ಯ ಯಾವುದು ಅಂದ್ರೆ ಸುಂದರ ಸುಂದರ ರೂಪಾದಿಗಳು ನೋಡಿ ಇದು ಮನುಷ್ಯನಲ್ಲಿ ಆನಂದ ಪಡೆಯೋದು. ಮತ್ತೆ ರೂಪ ಕುರೂಪಾದಿಗಳು ನೋಡಿ ಭೇದ ಭಾವಾದಿಗಳು ಉತ್ಪತ್ತಿ ಮಾಡುವುದು ಇದು ಒಂದು ಕಣ್ಣಿನ ದೋಷವೇ. ಯಾವತ್ತು ಸುಂದರ ರೂಪ ನೋಡುವುದಕ್ಕಾಗಿ ಎಳ್ಕೊಂಡು ಹೋಗೋದು ಇದನ್ನು ಒಂದು ಕಣ್ಣಿನ ದೋಷವೇ. ಮತ್ತು ರೂಪ ಕುರೂಪಾದಿಗಳು ನೋಡಿ ನಮ್ಮಲ್ಲಿ ಭೇದ ಭಾವಾದಿಗಳು ಉತ್ಪತ್ತಿ ಮಾಡುವುದನ್ನು ಇದನ್ನು ಕಣ್ಣಿನ ದೋಷವೇ. ಜೈ ರೂಪ ಕುರೂಪಗೆ ಸಮಕರ ಜಾನೆ ದರಸ ವಿದೇಶ ಸದಾ ಸುಖ ಅಲ್ಲಿ ರೂಪ ಮತ್ತು ಕುರೂಪ ಇವು ಎರಡೂ ಸಮಾನುಭಾವದಿಂದ ನೋಡಿ ಯಾವತ್ತು ವಿಧಿಯ ರೂಪವಾದಂತಹ ಪರಮಾತ್ಮ ನಾಮದಲ್ಲಿ ಚಿತ್ತು ಕೂಡಿಸಿದೊಳಗೆ ಈ ನೇತ್ರದ ಓಡಾಟ ತಪ್ತದೆ. ಇಲ್ಲದ್ರೆ ನೇತ್ರ ಏನದಂದ್ರೆ ನಮ್ಗೆ ಎತ್ಲಾಗ್ಬೇಕು ಅತ್ಲಾಗ ಹೇಳ್ಕೊಂಡು ಹೋಗಿರ್ತದೆ. बचन शुभ चाहे उत्कट बचन सुनत चित दाहे.
ಇನ್ನು ಶ್ರವಣ ಇಂದ್ರಿಯ, ಕೇಳತಕ್ಕಂಥ ಕಿವಿ ಇಂದ್ರಿಯ, ಇದನ್ನು ಏನಂದ್ರೆ ಅಷ್ಟೇ ಪ್ರಬಲದ ಅಂದ್ರೆ ಅದರಷ್ಟು ಜೋರಿಲ್ಲ ಇದರಲ್ಲಿ. ಯಾರದರೆ ನಿಂದ ಮತ್ತು ಚಾಡೆ ಕೇಳೋ ಕಾಲದಲ್ಲಿ ಎಷ್ಟು ಸಂತೋಷವಾಗಿರ್ತದೆ, ಎಲ್ಲ ಸ್ಮೃತಿ ಎಲ್ಲ ಮರ್ತಿರ್ತದೆ. ಅದರಲ್ಲಿ ಚಿತ್ತ ಕೂಡಿ ಅದ್ರ ರೂಪ ಆಗಿ ಕೇಳ್ತಿರ್ತದೆ. ಅವನು ಹೇಳೋನು ಕಿವಿಯಾಗಿ ಹೇಳ್ತಿರ್ತಾನೆ ಅಂದ್ರೆ ಇವನೇನದಂದ್ರೆ ಒಳ್ಳೆ ಲಕ್ಷ್ಯ ಕೊಟ್ಟದಕ್ಕೆ ಕೇಳ್ತಿರ್ತಾನೆ. ಆ ಕೇಳೋದ್ರಿಂದ ಆ ಶಬ್ದದಿಂದ ಇವನ ಅಂತರದಲ್ಲಿ ಚಲವಿಚಲ ಆಗ್ತದೆ. ಮನಸ್ಸ ರಾಗದ್ವೇಷಾದಿಗಳು ಉತ್ಪತ್ತಿ ಆಗ್ತಾವ. ಇದಕ್ಕೆ ಆಗೋದಕ್ಕೆ ಕಾರಣ ಏನದಂದ್ರೆ ಇದು ಕಿವಿನೇ ಒಂದು ಮೂಲ ಕಾರಣ. ಆ ವ್ಯಕ್ತಿಗೇನು ಈತನು ನೋಡೋದಿಲ್ಲ ಆಗಿನ ಸಮಯದಲ್ಲಿ, ಕೇಳುವ ಕಾಲದಲ್ಲಿ ಆ ವಾಕ್ಯ ಕೇಳಿ ಇವನಲ್ಲಿ ಏನು ರಾಗದ್ವೇಷಾದಿಗಳು ಉತ್ಪತ್ತಿ ಆಗಿರ್ತಾವ. ಹೃದಯ ಶುದ್ಧ ಗುರು ಜ್ಞಾನ ಮತ್ತು ತನ್ನ ಮಹಿಮೆ ವರ್ಣನೆ ಕೇಳುವ ಕಾಲದಲ್ಲಿ ಎಷ್ಟು ಕಿವಿಗಳು ಏನದು ಅಂದ್ರೆ ಮಲದಂಗ ನಿಗರ್ಸಿ ಕೇಳ್ತಿರ್ತಾವ. ತನ್ನ ಮಹಿಮೆ ಆಗ್ತಿತ್ತಂದ್ರ ಆಹಾ ನೀನು ಮಹಾಪುಣ್ಯಾತ್ಮನು, ನೀನು ಮಹಾಭಕ್ತ, ನೀನು ಮಹಾ ಧರ್ಮಾತ್ಮನು, ಹಾಗ ಹೀಗ ಉದಾರತ್ವ ಹಾಗೆ ಹೀಗಂತ ಹೇಳಿದ ಕೂಡ್ಲೇನೆ ನಿನ್ನಂಗೆ ಯಾರೂ ಇಲ್ಲ ನೋಡಿ ಜಗತ್ತದಲ್ಲಿ ಅಂದ್ರೆ ಆಗೋಯ್ತು, ಉಬ್ಬಿದ್ಬಿಟ್ಟೆ. ಯಾಕೆ ಅದು ಒಂದು ಕಿವಿ ಇಂದ್ರಿ ದೋಷದಿಂದ ಇದು. ಮತ್ತ ಅಲ್ಲೇನು ಇಲ್ಲ, ಇವ್ರು ಉಬ್ಬವನಲ್ಲ ತಗ್ಗವನು ಅಲ್ಲ, ಒಂದು ಕರ್ಣೇಂದ್ರಿಯ ದೋಷದಿಂದ ಆ ವಾಕ್ಯಗಳು ಕೇಳಿ ಇವನು ಉಬ್ಬಿಬಿಟ್ಟ. ಅಲ್ಲಿ ಮೊದಲಿದ್ದಂಗೆ ಅದಾನ, ಅಲ್ಲಿ ಉಬ್ಬಿಲ್ಲ, ತಬ್ಬಿಲ್ಲ, ತಗ್ಗಿಲ್ಲ, ಹೆಚ್ಚಿನ ಬಲನೂ ಬಂದಿಲ್ಲ, ಏನೂ ಇಲ್ಲ. ಅಂತಹ ವಾಕ್ಯ ಕೇಳಿದ ಕೂಡಲೇ ಇವನಲ್ಲಿ ಇಂಥ ದ್ವೇಷಭಾವಾದಿಗಳು ಮಮಕಾರತ್ತು ಉತ್ಪತ್ತಿ ಆಯಿತು. ಅಂದ್ರೆ ಕಿವಿಗೆ ಏನದಂದ್ರೆ ಬೋಲ ಕುಬೋಲ, ಒಳ್ಳೆ ಮಾತ ಕೆಟ್ಟ ಮಾತು ಇವು ಏನದಂದ್ರೆ ಇದು ತಿಂಡಿ ಹಸುವ. ಕಿವಿ ಹಸುವ ಏನದಂದ್ರೆ ಒಳ್ಳೆ ಮಾತು ಕೆಟ್ಟ ಮಾತು ಇವೆರಡು. ಹೃದಯ ಶುದ್ಧ ಗುರು ಜ್ಞಾನ. ಅದಕ್ಕೆ ನೀನು ಯಾರಾದ್ರೂ ಮಹಿಮಾ ತಾರೀಫ ಚಾಡೆ ನಿಂದಾದಿಗಳು ಮಾಡಿದ್ರು ಅಥವಾ ನಿನ್ನ ಮಹಿಮಾ ಮತ್ತು ವರ್ಣನೆ ಆದಿಗಳು ಮಾಡಿದ್ರು, ಎರಡೂ ಕೈಯನ್ನು ಲಕ್ಷ್ಯ ಕೊಡಲಾರದೆ ನೀನು ಒಂದೇನ ಹೃದಯದಲ್ಲಿ ಆ ಪರಮಾತ್ಮನ ಚಿಂತನೆ ಅಥವಾ ನಾಮದಲ್ಲಿ ಚಿತ್ತೈಕ್ಯ ಮಾಡಿ ಅದರಲ್ಲೇ ಲಕ್ಷ್ಯ ಕೊಡು. ಇದೆಲ್ಲ ಬಿಟ್ಬಿಡು. ಹಾ, ಇನ್ನು ಮೂಗ ಅದು ಏನ್ ಮಾಡ್ತದ? बास गदीना यद समराखे संत प्रवीण. ನಾಸಿಕ ಎಂದ್ರೆ ವಾಸದ ಅಧೀನ, ದುರ್ವಾಸ ಮತ್ತು ಸುವಾಸ ಇವು ಎರಡು ಏನದಂದ್ರೆ ನಾಸಿಕ ಮೂಗೇಂದ್ರಿಗೆ ಎಳಿತಾವ. ಅದಕ್ಕೆ ಸಂತ ಜನರು ಈ ವಾಸದ ಕಡೆನೂ ಲಕ್ಷ್ಯ ಕೊಡಲಾರ್ದೆ ಕೇವಲ ಒಂದು ನಾಮದಲ್ಲಿ ಚಿತ್ತೈಕ್ಯ ಮಾಡಿ ಇರುತ್ತಾರೆ. ಇನ್ನು ನಾಲಿಗೆ ಆಗ ವಶೀಭೂತ. ಇನ್ನು ನಾಲಿಗೆ ಇದನ್ನು ಎಲ್ಲದಕ್ಕಿಂತಲೂ ಒಂದು ಪ್ರಬಲವಾದದ್ದು. ಇದಕ್ಕೆ ಏನೇನು ರುಚಿಕರವಾದಂತಹ ಪದಾರ್ಥದೋ ಅದು ಸಿಕ್ತಂದ್ರೆ ಡಬಲ್ ಏಟ್ ಹಾಕದ. ಅದೊಂದು ಸ್ವಲ್ಪ ಕಮ್ಮಿ ಇತ್ತಂದ್ರೆ ಮನೆಗೆ ಜಗಳನೆ ತೆಗ್ದ ಅಥವಾ ಊಟನೇ ಬಿಟ್ಟ, ಮುಣಸೆ ಒಟ್ಟ. ಇದು ಒಂದು ನಾಲಿಗೆದಿಂದ ಇವನಿಗೆ ನಾಲಿಗೆ ತನ್ನ ಅಧೀನವೇ ಮಾಡ್ಕೊಂಡು ಬಿಟ್ಟಿರ್ತದೆ. ಕಟ್ಟ ಅಂದ್ರೆ ಹುಳಿ, ಮಿಠ ಅಂದ್ರೆ ರುಚಿ, ಮತ್ತೆ ಚರ್ಪಟ, ಅನೇಕ ಸ್ವಾದಿಷ್ಟ, ಮೃದುತ ಇಂಥವೆಲ್ಲ ಇದು ನಾಲ್ಗಿದ ಏನದೊಂದು ಸಾಮಗ್ರಿ. ನಿಜವಾಗಿ ನೋಡಿದ್ರೆ ಗಂಟಲು ಈಚೆ ಕಡೆ ಕೆಳಗೆ ಇಳಿದು ಕೂಡ್ಲೇನೆ
ಅದು ಅನ್ನ ಇರುವಲ್ದ್ಯಾಕ, ಮುದ್ದಿರುವಲ್ದ್ಯಾಕ, ರೊಟ್ಟಿ ಇರುವಲ್ದ್ಯಾಕ ಎಲ್ಲ ಒಂದೇ ಆಗಿತ್ತು. ಕಡ್ಲಿ ತಿಂದ್ರು ಸಹಿತನು ಕೆಳಗಾದ್ರೆ ಎಲ್ಲ ಒಂದೇ. ಇದು ಒಂದು 4 ಬರಳಿನಲ್ಲಿ ಇದೆಲ್ಲ ಅದ. ನಾಲ್ಗೆಯಲ್ಲಿ ಅಂದ್ರೆ ಎಲ್ಲಿವರೆಗೂ ಅದು ಆ ಪದಾರ್ಥ ಅಲ್ಲಿವರೆಗೂ ಮಾತ್ರ ಇದು ನಾಲಿಗೆ ಅಧೀನ ಆಗಿರ್ತದೆ. ಕೆಳಗೆ ಇಳಿದ ಕೂಡನೇ ಎಲ್ಲ ಒಂದೇ. ತುಪ್ಪ ಹಾಲು ಒಂದೇ, ಹುಳಿನೂ ಮಜ್ಜಿಗೆನೂ ಒಂದೇ. ಇದು ಇಷ್ಟರಲ್ಲೇ ಮಾತ್ರ ಎಲ್ಲರಿಗೆ ಅದು ಎಳ್ಕೊಂಡು ಬಿಟ್ಟದ. ಇವತ್ತು ಉಪ್ಪೇ ಇದ್ದಿದ್ದಿಲ್ಲ, ಇವತ್ತು ಖಾರನೇ ಇದ್ದಿದ್ದಿಲ್ಲ, ಇವತ್ತು ಊಟನೂ ಹೋಗ್ಲಿಲ್ಲ ಅಂದ್ರೆ ಸಾಯ್ತೆ. सहज भाव में जो कछु आवे, रोखा फीका नहीं बिलगावे. ಒಂದೊಂದು ಅನ್ನದಲ್ಲಿ ಅಕ್ಕಿ ಕಣಿಯಲ್ಲಿ ಸಹಿತ ಎನ್ನುವುದಂದ್ರೆ ಅದು ಲೇಖದಲ್ಲಿ ಅದ. ಈ ಅನ್ನದ ಕಾಳು ಈತನಿಗೆ ಸಿಗಬೇಕು ಅನ್ನೋದು ಮೊದಲೇ ಲೇಖ ಅದ. ಅದು ನಾವು ಹೆಚ್ಚಿಗೆ ಏನೇನು ಬೇಡ್ಕೋತ ಹೋಗ್ತೇವೆ ಅಂದ್ರೆ ಮತ್ತೆ ನಾವು ಮುಂದೆ ಏನದಂದ್ರೆ ಈ ಇಂದ್ರಿಯಗಳ ಅಧೀನವಾಗಿ ಪಾಪಕ್ಕೆ ಒಳಪಡೆಯುವುದಕ್ಕಾಗಿ ಇಷ್ಟ ಪ್ರಬಲ ಆಗ್ತದೆ. ಸಹಜ ಭಾವದಿಂದ ಏನು ಸಿಗ್ತದೋ ಅದು ಮಿಷ್ಟಾನ್ನೇ ಸಿಗಲಿ ಅಥವಾ ಸಾಧಾರಣ ಅನ್ನವೇ ಸಿಗಲಿ, ಊಟ ಮಾಡುವ ಕಾಲಕ್ಕೆ ಮಾತ್ರ ಅದ್ರದ್ದೇನು ವಿಚಾರ ಮಾಡಲಾರ್ದೆ ಸುಮ್ಮನೊಂದೇನದಂದ್ರೆ ಈ ಹೊಟ್ಟಿಗೆ ಬಾರಿ ಕೊಡೋದದ. ಈ ರೂಪದಿಂದ ನೀನು ಊಟ ಮಾಡು ಅಂದ್ರೆ ಆ ಲಜ್ಜತದಲ್ಲಿ ಆ ರುಚಿಯಲ್ಲಿ ನೀನು ಅಧೀನ ಆಗೋದಿಲ್ಲ. ಇಲ್ದ್ರೆ ನಿಮ್ಗೆ ಸ್ವಾದಿಷ್ಟೇ ಬೇಕು ಅಂತಂದ್ರೆ ನಾಲಿಗೆ ಅಧೀನ ಆದಿ ನೀನು. ಇನ್ನು ಪರಮಾತ್ಮ ರುಚಿ ಎಲ್ಲಿ ಸಿಕ್ಕಿತ್ತು ಜೀ. ಈ ಒಂದು ಜಾಗದಲ್ಲಿ ಏನಂತ, ರಾಮನಾಮಕ್ಕೆ ಆಲಸಿ भोजन के होशियार, तुलसी ऐसे नर को बार बार धिक्कार. ರಾಮನಾಮದಲ್ಲಿ ಆಲಸ್ಯ, ಭಜನಿ ಕೂಡು ಅಂದ್ರೆ ಅಲ್ಲಿ ಆಗೋದಿಲ್ಲ, ಅಭ್ಯಾಸ ಮಾಡು ಅಂದ್ರೆ ಆಗೋದಿಲ್ಲ, ಊಟಕ್ಕೆ ಕಿವಿನೇ ಗಂಟೆ ಯಾವಾಗ ಆಗ್ತದೆ ಅದೇ ನೋಡದು. ರಾಮನಾಮಕ್ಕೆ ಆಲಸಿ ಭೋಜನಕ್ಕೆ ಹುಷಿಯಾರ್, ಭೋಜನದಲ್ಲಿ ಮಾತ್ರ ಎಂದು ಮರೆಯೋದಿಲ್ಲ, ತಪ್ಪದಿಲ್ಲ. ತುಳಸಿ ಐಸೆ ನರಕೋ ಬಾರ್ ಬಾರ್ ಧಿಕ್ಕಾರ. ಅದಕ್ಕೆ ತುಳಸಿದಾಸರು ಏನಂತಾರೆ, ಇಂಥ ನರರಿಗೆ ಮೇಲಿಂದ ಮೇಲೆ ಧಿಕ್ಕಾರ. ಅವರಿಗೆ ಏನು ಒಂದು ಊಟಕ್ಕಾಗಿ ಜನ್ಮ ಕಳ್ಕೋಬೇಕಂದ್ರೆ ಎಷ್ಟೋ ಕಾಲಾಂತರದಿಂದ ನೀನಿದು ತುಂಬಿಕೋತೆ ಬಂದಿರಬಹುದು. ಈಗಾದ್ರೂ ಅದಕ್ಕಾಗಿ ನೀನು ಸತ್ವಾದ್ರೆ ಏನು पंचामृत ले आवे, ताई देख नहीं फर्क बढ़ाए. ಯಾರಾದ್ರೂ ಒಂದು ಸಮಯದಲ್ಲಿ ಪಂಚಾಮೃತ ಊಟ ತಂದ್ರು ಅಂದೆ ಇವನು ಒಳ್ಳೆ ಇವತ್ತೇನೋ ಅದ ಚೆನ್ನಾಗಿ ಏಟ್ ಹಾಕನ್ ಒಂದೊಂದೇನು ಮಾಡಿರ್ತಾವ. ಯಾರೇ ಮದ್ವಿ ಪದವಿ ಅಥವಾ ಎಲ್ಲರೇ ಊಟ ಹೇಳಿದ್ರೆ ಮೊದಲನೇ ದಿವಸ ಊಟ ಮಾಡೋದಿಲ್ಲ. ಅವುಗಳದ್ದು ಇದೇ ಗತಿ. ನಾಳಿನ ದಿವಸ ಭಿನ್ನ ಹೇಳ್ಯಾರಂದ್ರೆ ಇವತ್ತಿನ ದಿವಸ ಉಪವಾಸ ಇದ್ದೀವಿ, ಮರುದಿವ್ಸ ಯಾಕೆ ಡಬಲ್ ಹಾಕೋದಕ್ಕೆ. ಅದಕ್ಕೇನಂತಾರೆ, ಯಾರಾದ್ರೂ ಪಂಚಾಮೃತ ತಂದ್ರೆ ಸಹಿತನು ಅದಕ್ಕೆ ನೋಡಿ ನೀನೇನದಂದ್ರೆ ಅಪೇಕ್ಷೆ ಪಡಿಬೇಡ. ಜೀ अधिक प्रेम सो पावे ತನ್ನ ಎದುರು ಬಂದಂಥದ್ದೇನದಂದ್ರೆ ಉಪ್ಪಿರಲಾರ್ದ ಬರೇ ಸೊಪ್ಪೆ ಯಾಕಾಗಲ್ದು. ಅದಕ್ಕೆ ಒಳ್ಳೆ ಪ್ರೇಮದಿಂದ ನೀನು ಸ್ವೀಕಾರ ಮಾಡಿದ್ದಾದ್ರೆ ನೀನು ಇಂದ್ರಿಯಗಳು ನೀನು ವಶೀಭೂತ ಅದು ಅಂತ ತಿಳಿರಿ. ಜೀ ಅದು ಇದೇನು ಸಾಮಾನ್ಯ ಮಾತಲ್ಲ. ನಮ್ಮ ಪಂಕ್ತಿಯಲ್ಲಿ ಯಾರಾದ್ರೂ ಒಂದು ಸ್ವಲ್ಪ ಉಪ್ಪು ತಗೊಂಡ್ರೆ
ನನಗ್ಯಾಕೆ ಬೇಡ, ಅವರಿಗೆ ಕೊಡ್ಬೇಕಾ? ಇಂಥದ್ದೇನದಂದ್ರೆ ಅಲ್ಲಿ ಬಂದ್ಬಿಡ್ತದ. ಯಾವನೇ ಒಬ್ಬ ನೀನು ಉಳ್ಳಾಗಡ್ಡಿ ತಗೊಂಡ, ನನಗ್ ಬೇಡ ಅಂದ್ರೆ ಎಷ್ಟೇನದಂದ್ರೆ ಜೀವ ಇಂದ್ರಿಯ ಅಧೀನದ ನಮ್ಮ ಚಿತ್ತ. ನಾವು ಅದೆಲ್ಲ ಇದು ಸೇವಾ ಮತ್ತು ಇದು ಇಟ್ಟದ್ದು ಯಾಕಂದ್ರೆ ಇದೆಲ್ಲ ರಹಸ್ಯ ತಿಳಿಯೋದಕ್ಕದ. ಬರೋ ಏನೋ ಊಟ ಮಾಡಿ ಏಟ್ ಹಾಕಿ ಅತ್ತಾಗಿತ್ತ ಕೆಲಸ ಮಾಡಿ ನಡಿ ಒಂದ್ ದಿವ್ಸ ಸತ್ತು ಆದ್ರೆ ಯಾತಕ್ಕಿದ್ದಂಗ ಏನದು. ಇದೆಲ್ಲ ರಹಸ್ಯ ತಿಳಿಯೋದಕ್ಕಾಗಿ ಇದು ಸೇವಾ ಅದ. ಇದೇನದು ಅಂದ್ರೆ ಎಲ್ಲರೂ ಹೋಗಿ ಬೇರೆ ಜಾಗದಾಗ ಕಲೀಲಿಕ್ಕೆ ಬಂದಿತ್ತ, ಎಲ್ಲದಕ್ಕ ಕಲೀಲಿಕ್ಕೆ ಜಾಗ ಎಲ್ಲ कुटिल काम कोई बिरले साधी. ಎಲ್ಲದಕ್ಕಿಂತಲೂ ಏನದು ಅಂದ್ರೆ ನಮ್ಮ ಜೀವನ ನಷ್ಟ ಮಾಡತಕ್ಕಂಥದ್ದು ಕುಟಿಲ ಮತ್ತು ಕಾಮೇಂದ್ರಿಯ. काल की खानी तजपुतास संग सो गुरु ज्ञानी. ಸ್ತ್ರೀ ರೂಪ ಏನದಂದ್ರೆ ಕಾಲಂದು ಒಂದು ಖಣಿ. ಹೇಗ ಬಂಗಾರ ಗಣಿ ಅಥವಾ ಖಣಿ ಅಂತಾರೆ, ಆ ಪ್ರಕಾರ ಏನದಂದ್ರೆ ಮರಣ ಮತ್ತು ಕಾಲದ್ದೊಂದು ಖಣಿ. ಅದಕ್ಕೆ ನಿನಗೇನದಂದ್ರೆ ಗುರುಜ್ಞಾನವೇ ಬೇಕಾಗಿದ್ದಾದ್ರೆ ಅದಕ್ಕೆ ದೂರ ಕರೆಸಿ ನೀನು ಯಾವತ್ತು ಗುರುಜ್ಞಾನದಲ್ಲಿ ಇರು. ಅದಕ್ಕೆ ಹೃದಯದಲ್ಲಿ ನೆನೆಬೇಡ. ಜೈ समय जो आप जुगा. ಅದಕ್ಕೇನಂತಾರೆ, ಯಾವ ಸಮಯದಲ್ಲಿ ನಿನಗೆ ಕಾಮವಾಸನ ಪ್ರಬಲ ಆಗ್ತದೆ, ತಡೆಯಲಾರ್ದಂಗ ಆಗ್ತದೆ, ಆಗಿನ ಸಮಯದಲ್ಲಿ ಏನ್ ಮಾಡು, ಆ ಪರಮಾತ್ಮ ನಾಮಸ್ಮರಣೆ ಮಾಡು ಅಥವಾ ಗುರುವಿನ ಧ್ಯಾನ ಮಾಡ್ಕೋತ ಕೂತು ಬಿಡೋದು. ಜೈ मन मौन नाम रस ಆವಾಗ ವಿದೇಹ ರೂಪವಾದಂತಹ ದೇಹ ರಹಿತವಾದಂತಹ ತನ್ನಷ್ಟಕ್ಕೆ ತಾನೇ ಇದ್ದಂತಹ ಶಬ್ದದಲ್ಲಿ ಚಿತ್ತ ಕೂಡಿಸಿ ಮನಸ್ಸಿಗೆ ಏನದಂದ್ರೆ ಅದರಲ್ಲೇ ಮೌನ ಕರೆಸಿ ಅಂದ್ರೇನು ನಿಲ್ಲಿಸಿ ನೀನು ಸ್ತಬ್ಧನಾಗಿಬಿಡು. ಆ ಶಬ್ದದಲ್ಲಿ ನಿನ್ನ ಚಿತ್ತ ಐಕ್ಯ ಆದ ಕೂಡಲೇ ನೀ ಕಾಮಾದಿಗಳು ತನ್ನಷ್ಟಕ್ಕೆ ತಾನೇ ದೂರ ಆಗ್ತಾವೆ. ಈ ಪ್ರಕಾರ ಕಾಮೇಂದ್ರಿಯ ಸಾಧನದಲ್ಲಿ ತಗೊಂಡ ಜೈ तब ही काम रहे मुरझाई. ಯಾವೆಳ್ಳದಲ್ಲಿ ನಿತ್ತತ್ವ ರೂಪವಾದಂತಹ ಸತ್ಯ ಶಬ್ದದಲ್ಲಿ ನೀನು ಕೂಡಿದ್ರೆ ಕಾಮಿ ಎತ್ಲಾಗ ಸತ್ತು ಹೋಗ್ತದ, ಅದ್ರದ್ದು ಗೊತ್ತ ಸಹಿತ ಆಗೋದಿಲ್ಲ. ಇದು ಒಂದೇ ಉಪಾಯ ಅದ, ಮತ್ತೆ ಇನ್ನೊಂದು ಯಾವುದಕ್ಕೂ ಅದು ಕೇಳೋದಲ್ಲ. ಜೈ कामदेव लुटेरा काम पर बल अति भयंकर महादारुण काल. ಏನು ಕಾಮ ಏನದಂದ್ರೆ ಮಹಾಪ್ರಬಲವಾದದ್ದು, ಮಹಾಶಕ್ತಿ ಉಳ್ಳದ್ದು, ಅವರು ಅತಿ ಭಯಂಕರ ಮತ್ತು ಮಹಾಭಯಂಕರವಾದದ್ದು. ಇದೇ ಏನದಂದ್ರೆ ಮಹಾದಾರುಣ ಕಾಲ ಇದೆ. काम पर बल अति भयंकर महादारुण काल हो. सुरदेव मुनिगण यक्ष गंधर्व सब की विलास हो. ನರರೇ ಅಲ್ಲ, ಸುರರು, ಯಕ್ಷರು, ಗಂಧರ್ವರು, ಬ್ರಹ್ಮ, ವಿಷ್ಣು, ಮಹೇಶ್ವರ, ದೇವಿ ದೇವತಾದಿಗಳು, ರಾಕ್ಷಸರು, ಸ್ವರ್ಗ, ವೈಕುಂಠ, ಮತ್ತೇನದಂದ್ರೆ ಮೂರು ಲೋಕ, ಎಲ್ಲ ಲೋಕಕ್ಕೆಲ್ಲ ಇದು ಒಂದೇ ಹಿಡಿದಿತ್ತು. ಎಲ್ಲರಿಗೂ ತಿರುಗಿ ನೋಡಿಸ್ಬಿಡ್ತದ. ಪ್ರತಿಯೊಬ್ಬರು ಅತ್ಲಾಗಿತ್ಲಾಗ ಓಡಾಡಿ ಬಿಡುವುದೇ. ಆ ಶಕ್ತಿನೇ ಅಂಥದ್ದದ. ಸುರದೇವ ಮುನಿಗಣ ಯಕ್ಷ ಗಂಧರ್ವ
सबकी कीमत दिला सको, सबकी लूटे विरल छूटे, ज्ञान गुण जिन दृढ़ गही. ಎಲ್ಲರೂ ಏನದಂದ್ರೆ ತಮ್ಮ ಆಯುಷ್ಯ ಲೂಟ್ ಮಾಡಿಕೊಂಡು ತಮ್ಮ ಜ್ಞಾನ ಶಕ್ತಿ ಲೂಟಿ ಮಾಡಿಕೊಂಡು ಕಳ್ಕೊಂಡು ಹೋಗ್ಬಿಟ್ರು. ಕಾಮರೂಪವಾದಂತಹ ಕಳ್ಳನು ದಾರಿ ಬಡದು ಬಿಟ್ಟ. ಅವರು ಇಲ್ಲ, ಯಾರೋ ಒಬ್ಬರು ಏನದಂದ್ರೆ ಗುರು ಜ್ಞಾನ ಅಥವಾ ಗುರುಗಮ್ಯದಲ್ಲಿ ತಮ್ಮ ಚಿತ್ತ ಐಕ್ಯ ಮಾಡಿ ಯಾವತ್ತೂ ಏನದಂದ್ರೆ ಅದರಲ್ಲಿ ಸ್ಥಿರವಾದಂತಹ ಪುರುಷರಿಗೆ ಕಾಮಿ ಏನು ಮಾಡೋದಿಲ್ಲ ಎಂದ್ರೆ ಎಲ್ಲರಿಗೂ ಇದು ಬೆನ್ನತ್ತಿ ಬಿಟ್ಟದ. सबकी लूटे बिरल छूटे, ज्ञान गुण जिन दृढ़ गहे, गुरु ज्ञान दीप समीप सतगुरु भेद मार्ग लगे. ಏನು ಗುರು ಜ್ಞಾನ ರೂಪವಾದಂತಹ ದೇವಿಗೆ ಅದು ಯಾವುದು ಸದ್ಗುರು ಸ್ವರೂಪ, ಅವರಿಗೆ ಏನದಂದ್ರೆ ಇದು ಭೇದ ಗೊತ್ತಾಗ್ತದೆ ಹೊರತಾಗಿ ಬಾಕಿ ಜನರಿಗೆ ಇದು ತಿಳಿಯೋದೇ ಅಲ್ಲಿ. काम लुटे से बचने का उपाय. ಇನ್ನು ಅಂಥ ಏನದಂದ್ರೆ ಡಾಕು ಅಥವಾ ದಾರಿ ಕಳ್ಳನಿಂದ ಬದುಕುವ ಉಪಾಯ. भवन उजेड़ा करेगो, दीपक ज्ञान प्रकाश, भागे चोर अंजोर जब सतगुरु शब्द दिलासी. ಹ್ಯಾಗ ಕಳ್ಳನೇನದಂದ್ರೆ ರಾತ್ರಿದು ಕತ್ತಲಿಗೆ ಸಾಯ್ತಾ ತಗೊಂಡು ಬರ್ತಾನೆ. ಹಾಗೆ ಆ ಕಾಮಾದಿ ವಿಕಾರ ಆದರೂ ಸಹಿತ ನಮ್ಮ ಹೃದಯದಲ್ಲಿ ಕತ್ತಲಿ ಅಜ್ಞಾನ ಜಗತ್ತ ಭಾವಾದಿಗಳು ಇದ್ದ ಕಾಲದಲ್ಲಿ ಮಾತ್ರ ಅದರದ್ದು ಪ್ರಬಲತೆ ಆದ. ಅದು ಇದ್ದಷ್ಟು ತನ್ನ ಶಕ್ತಿಯೆಲ್ಲ ಹಚ್ಚಿಬಿಟ್ಟೆ. ಯಾವಾಗ ನಮ್ಮ ಹೃದಯವೇ ಪ್ರಕಾಶಿತದಂದ್ರೆ ಕಾಮಕ್ಕೆ ಬರ್ಲಿಕ್ಕೆ ಆಗಿಲ್ಲ. ಕಾಳರು ಯಾಕೆ ಬರ್ತಾರೆ ದಿವಸಕ್ಕೆ? ರಾತ್ರಿ ಮಾತ್ರ ಕಳ್ಳರು ಬಂದಿರ್ತಾರೆ. ಯಾವತ್ತು ಪ್ರಕಾಶದಲ್ಲಿ ಇದ್ದ ಕಾಲದಲ್ಲಿ ಕಳ್ಳರು ಬರುವುದಕ್ಕೆ ಅವಕಾಶ ಇಲ್ಲ. ಅವು ಬರ್ತಾವ, ನೋಡಿ ಹೋಗ್ತಾರೆ, ಇವನು ಜಾಗೃತ ಅದಾನ. ಪ್ರಕಾಶದ್ದು ಜಾಗೃತಿ ಇದ್ದ ಪಕ್ಷದಲ್ಲಿ ಕಳ್ಳರು ಯಾಕೆ ಬರ್ತಾರೆ? ಅವರು दीपक ज्ञान प्रकाश, भागे चोर अंजोर जब सतगुरु शब्द दिलासी. ಆವಾಗ ಏನದಂದ್ರೆ ಆ ಕಳ್ಳರು ಏನದ ಓಡಿ ಹೋಗ್ತಾರೆ. ಸದ್ಗುರು ಶಬ್ದದಲ್ಲಿ ಈತನ ಯಾವತ್ತು ಕೂಡಿದ್ದಾಗ ಕಳ್ಳರು ಏನು ಮಾಡೋದು. अनल पक्ष लोक सिधारे. ಸದ್ಗುರು ಕಬೀರ್ ಸಾಹೇಬರು ಸಾಧು ಅಂದ್ರೆ ಯಾರು ಅದು ಅನಿಲ ಪಕ್ಷಿ ದೃಷ್ಟಾಂತ ಕೊಟ್ಟು ಸಾಧು ಮತ್ತು ಸಿದ್ಧಾಂತ ಪಡಿಸ್ತಾರೆ. ಸಾಧು ಅಂತ ಯಾರಿಗಂದ್ರೆ ಯಾರ ಮೇಲೆ ಸದ್ಗುರುಗಳ ಕೃಪೆ ಆಗಿದ್ದು ಅವ್ರ ಹೆಸರೇ ಸಾಧು. ಎಲ್ಲಿ ಗುರು ಕೃಪಾ ಇಲ್ಲ ಅವರು ಸಾಧು ಅನಿಸ್ಕೊಳ್ಳೋದಕ್ಕೆ ಅಧಿಕಾರ ಇಲ್ಲ. गुरु कृपा अनल पक्ष लोक सिधारे. ಅಂಥ ಸಾಧುಗಳು ತನ್ನ ದೇಶಕ್ಕೆ ಹೇಗೆ ಹೋಗ್ತಾರೆ? अधर्म दास यद परिखोबानी, अनल पक्ष गम को बखानी. कहूँ ಏನಂತಾರೆ ಹೇ ಧರ್ಮದಾಸನೆ, ನಾನು ಹೇಳ್ತಕ್ಕಂಥ ವಾಕ್ಯ ನೀನು ಬರೀ ಕೇಳೋದು ಬೇಡ, ಪರೀಕ್ಷೆ ಮಾಡುವುದು, ಪರೀಕ್ಷೆ ರೂಪದಿಂದ ಕೇಳು. ಈಗ ನಾನು ಅನಲ್ ಪಕ್ಷದ ದೃಷ್ಟಾಂತ ಹೇಳ್ತೀನಿ, ಅದು ಖುಲಾಸವಾಗಿ ನಿರ್ಣಯ ಸಹಿತ ಅದು ನೀನು ಚೆನ್ನಾಗಿ ಚಿತ್ತು ಕೊಟ್ಟು ಕೇಳು. अनल पक्ष
आकाश निस दिन रहे पवन की आस। ಅನಲ್ ಪಕ್ಷ ಅಂತ ಹೇಳಿ ಒಂದು ಯಾವತ್ತೂ ಆಕಾಶದಲ್ಲಿ ಭ್ರಮಣ ಮಾಡತಕ್ಕಂಥದ್ದು ಒಂದು ಪಕ್ಷಿ ಉಂಟು. ಅದು ಸಂತರ ಸಿದ್ಧಾಂತದಲ್ಲೇ ಉದಾಹರಣೆ ಕೊಟ್ಟಿದ್ದಾರೆ. ಮತ್ತೆ ಯಾರಲ್ಲಿ ಅದು ಸಿಗುವುದಿಲ್ಲ, ವೇದಾಂತಿಯಲ್ಲಿ ಕರ್ಮಕಾಂಡಿಗಳಲ್ಲಿ ಯಾರಲ್ಲಿ ಇಲ್ಲ. ಸಂತರ ಮಾತ್ರ ಆ ಪಕ್ಷಿ ಉದಾಹರಣೆಯನ್ನು ನಿರ್ಣಯ ತಿಳಿಸ್ಯಾರ. ಅದು ಅಹೋರಾತ್ರಿ ಅನ್ನೋದಂದ್ರೆ ಆಕಾಶದಲ್ಲೇ ಭ್ರಮಣ ಇರ್ತದೆ. ಅದು ಕೆಳಗೂ ಹೋಗೋದು ಬರೋದಿಲ್ಲ ಮತ್ತು ಮೇಲಕ್ಕೂ ಹೋಗೋದಿಲ್ಲ, ಮಧ್ಯ ಆಕಾಶದಲ್ಲೇ ಇರ್ತದೆ. दृष्टि भारती गतिविधि ठानी यह विधि गर्भ रगे जानी। ಆ ಅನಲ್ ಪಕ್ಷಿದ ಗರ್ಭಧಾರಣ ವಿಧಿ ಹೇಗದಂದ್ರೆ ಕೇವಲ ದೃಷ್ಟಿ ಭಾವದಿಂದ ಅದು ಗರ್ಭ ಆಗ್ತಕ್ಕಂಥದ್ದು. अंड प्रकाश किन सुनित निराधार आलंब की जग। ಅಲ್ಲಿ ಆಕಾಶದಲ್ಲೇ ದೃಷ್ಟಿಭಾವದಿಂದ ಗರ್ಭ ಆಗಿ ಅಲ್ಲೇ ಏನದಂದ್ರೆ ಅದು ಮೊಟ್ಟೆ ಅಥವಾ ತತ್ತಿ ಇಟ್ಟಿದ್ದು. ಅಲ್ಲಿ ಆಕಾಶದಲ್ಲೇ ದೃಷ್ಟಿಭಾವದಿಂದ ಗರ್ಭ ಆಗಿ ಅಲ್ಲೇ ಏನದಂದ್ರೆ ಅದು ಮೊಟ್ಟೆ ಅಥವಾ ತತ್ತಿ ಇಟ್ಟಿದ್ದು. ಮತ್ತು ಆಕಾಶದಲ್ಲೇ ಆ ತತ್ತಿಗೆ ಏನದಂದ್ರೆ ಪ್ರಕಾಶ ಆಗಿ ಮಟ್ಟಿ ಪ್ರಕಾಶ ಆಗಿ ಆಕಾಶದಲ್ಲಿ ಅದು ಒಡೆದು मार्ग माही पुस्त भो अंडा मार्ग माही बिगर नौखंड। ಅದು ಮೇಲಿಂದ ಕೆಳ ಅದರ ಪಂಖಗಳೇನದಂದ್ರೆ ಉದಯವಾಗಿ ನೆಲಕ್ಕೆ ಇನ್ನು ಧರ್ತಿ ಅಥವಾ ಜಮೀನಕ್ಕೆ ಮುಟ್ಟುವುದಕ್ಕಿಂತಲೂ ಮೊದಲಾಗಿ ಅದಕ್ಕೆ ಜ್ಞಾನ ಆಗ್ತದೆ. ಓಹೋ, ನನ್ನ ದೇಶ ಇದು ಅಲ್ಲ ಅಂತ ಹೇಳಿ ಮತ್ತೆ ತಾನು ಮೇಲಕ್ಕೆ ಹೋಗ್ತದೆ. मार्ग माही चक्षु पावा मार्ग माही पंख परभावा। ಮಾರ್ಗದಲ್ಲೇ ಅದಕ್ಕೆ ಕಣ್ಣುಗಳು ತೆರೆದು ಮಾರ್ಗಗಳೇ ಪಂಖಾದಿಗಳು ಬಂದು मही दीर्घ शुद्ध भयतागी यहा मोर आश्रम नहीं आगी। ಈ ಭೂಮಿಗೆ ಬಂದು ಮುಟ್ಟುವುದರಲ್ಲೇ ಅದಕ್ಕೆ ಸ್ಮೃತಿ ಆಗ್ತದೆ, ಇದು ನನ್ನ ಸ್ಥಾನ ಅಲ್ಲ ಅಂದ್ರೇನು. ಇದು ಪಕ್ಷಿ ದೃಷ್ಟಾಂತ. ಅದು ಸಾಧುಗಳಿಗೆ ಆ ದೃಷ್ಟಾಂತ ಕೊಟ್ಟು ಏನಂತಾರೆ, ಸಾಧು ಆದರೂ ಸಹಿತನು ಈತನ ಮೇಲಿಂದ ಬಂದವನು, ಯಾವತ್ತೂ ಆಕಾಶದಲ್ಲೇ ಇರತಕ್ಕಂಥವನು. ಕೆಳಗೆ ಇಲ್ಲಿ ಬಂದು ಕೂಡಲೇನೆ ಮತ್ತೆ ತಿರುಗಿ ಏನದಂದ್ರೆ ಗುರುವಿಗೆ ಶರಣ ಹೋಗಿ ಆತನಿಗೇನದಂದ್ರೆ ದಿವ್ಯ ಜ್ಞಾನ ಆಗಿ ಆತನಿದು ನನ್ನ ದೇಶ ಅಲ್ಲ ಅಂತ ಹೇಳಿ ಆಗ ಮೇಲಕ್ಕೆ ಹೋಗಬೇಕು. ಅದರ ಹೆಸರೇ ಸಾಧು ಮತ್ತು ಸಾಧುಗಳದ ಸಿದ್ಧಾಂತ. ಈಗ ನಾವು ಯಾವತ್ತು ಅಭ್ಯಾಸ ಮಾಡೋ ಕಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಅವು ರೆಕ್ಕೆಗಳನ್ನು ಬರ್ತಾವೆ, ಮೇಲಕ್ಕೆ ಹಾರತಕ್ಕಂಥದ್ದು, ಮತ್ತು ಅಂತರಿ ಕಣ್ಣವೂ ತೆರೀತದೆ. ತೆರೆದೇನದಂದ್ರೆ ಸಾಧು ಈ ದೇಶದ್ದೆಲ್ಲ ಜಡ ಭಾವನಾ ಬಿಟ್ಟು ಚೇತನ ದೇಶಕ್ಕೆ ಹೇಗೆ ಅನಲ್ ಪಕ್ಷಿ ಏನದಂದ್ರೆ ತೆಳಗೆ ಬೀಳೋದರಲ್ಲೇ ತನಗೆ ಜ್ಞಾನ ಆಗಿ ಮೇಲಕ್ಕೆ ಹೋಗ್ತದೋ ಅದೇ ಪ್ರಕಾರ
ನಿರ್ಮಲವಾದಂತಹ ಗುರುಮುಖ ಸಾಧುಗಳು ಏನದಂದ್ರೆ ಈ ಜಡ ದೇಶದ ಆಧಾರದಲ್ಲಿ ಸ್ವಲ್ಪ ಆದರೂ ಸಹಿತನು ತಮ್ಮ ಲಕ್ಷ್ಯ ವೇದನ ಮಾಡಲಾರದೆ ಕೇವಲ ಪರಮಾತ್ಮ ಮತ್ತು ಆಧಾರ ರೂಪವಾದಂತಹ ಪರಮಾತ್ಮ ನಾಮದಲ್ಲಿ ಲಕ್ಷ್ಯ ಕೂಡಿಸಿ ಎಲ್ಲಿಗೆ ಬಂದಿದ್ರು ಅಲ್ಲಿಗೆ ಹೋಗಿಬಿಡ್ತಾರೆ. सूरत समारे चले पुनित मात पिता को आश्रम जग. ಈ ಪ್ರಕಾರ ಏನದಂದ್ರೆ ಆ ಪಕ್ಷಿ ತನ್ನ ದೇಶದ ಜ್ಞಾನ ಮಾಡಿಕೊಂಡು ಯಾವ ದೇಶದಲ್ಲಿ ಅದರ ತಾಯಿ ತಂದೆ ಇರ್ತಾವೋ ಆ ದೇಶಕ್ಕೆ ತಾನು ಹೋಗ್ತದ. ಅದರಂತೆ ಆತ್ಮನ ದೇಶ ಯಾವುದು? ಸತ್ಲೋಕ, ಸತ್ಖಂಡ, ಸತ್ನಾಮ ಮತ್ತು ಸತ್ಪುರುಷನ ಸ್ಥಾನ. ಈತ ಆದರೂ ಸಹಿತ ಅಂಥ ದಿವ್ಯ ಜ್ಞಾನ ಪ್ರಾಪ್ತ ಮಾಡಿಕೊಂಡು ತನ್ನ ದೇಶಕ್ಕೆ ಹೋಗ್ತಾನೆ. उलट चेन निज घर सिधा. ಆ ಮೇಲಿರ್ತಕ್ಕಂಥ ತಾಯಿ ತಂದೆಗಳು ಅದಕ್ಕೆ ತಗೊಳ್ಳಕ್ಕೆ ಬರುವುದಿಲ್ಲ. ಇದಕ್ಕೆ ಸ್ವತಃ ಜ್ಞಾನ ಆಗಿ ತಾನು ಮೇಲಕ್ಕೆ ಹೋಗ್ತಾನೆ. ಬಹು ಪಂಚಿ ಜಗಮಾಕಿ ಜಗಾವೆ ಅನಲ್ ಪಚ್ಚ ಸಮನಾಗಿ ಕಹಾ. ಅದಕ್ಕೆ ಬಿಟ್ಟು ಬಾಕಿ ಪಕ್ಷಿಗಳಾದ್ರೂ ಸಹಿತನು ಯಾವತ್ತು ಆಕಾಶದಲ್ಲಿ ಹಾರಾಡ್ಕೋತೇ ಇರ್ತಾವ. ಅಂತೂ ಅವಕ್ಕೆ ಅನಲ್ ಪಕ್ಷಿ ಅಂತ ಯಾರು ಅನ್ನೋದಿಲ್ಲ. ಕಾಗಿ, ಗುಬ್ಬಿ ಇಂಥವು ಅಂಥವಂತ ಏನಾದ್ರೂ ಹೆಸರಿಟ್ಟಾರು. ಅನಲ್ ಪಕ್ಷಿ ಅಂತ ಅವಕ್ಕೆ ಯಾರು ಅನ್ನೋದಿಲ್ಲ. ಅನಲ ಪಕ್ಷ ಜಸ ಪಕ್ಷಿನ ಮಾಹಿ ಅಸ್ ಬಿರಲೆ ಜೀವ ನಾಮ ಸಮಾಹಿ. ಹೇಗೆ ಅನಲ್ ಪಕ್ಷಿ ಸರ್ವ ಪಕ್ಷಿಯಲ್ಲಿ ಶ್ರೇಷ್ಠ, ಅದೇ ಒಂದು ಮುಖ್ಯವಾದಂತಹ ಪಕ್ಷಿಯೋ, ಅದರಂತೆ ಸಂಪೂರ್ಣ ಜೀವಿಗಳಲ್ಲಿ ಯಾರ ಅನುರಾಗಿ ಮತ್ತು ಗುರುಮುಖ ಜನರೇನದಂದ್ರೆ ಇವರು ತಮ್ಮ ಧ್ಯೇಯ ಸಿದ್ಧಪಡಿಸುವುದಕ್ಕಾಗಿ ಆಹೋರಾತ್ರ ಅದೇ ಚಿಂತನೆ ಮಾಡಿ ಈ ಜಗತ್ತಿನಿಂದ ಕಡೆಗೆ ಆಗ್ತಾರೆ. ಮೇಟ್ ಕಾಲ ಸತಲೋಕ ಈ ಪ್ರಕಾರ ಯಾ ಜೀವ ಜಾಗೃತಿ ಹೊಂದುತ್ತದೋ ಕಾಲಶಕ್ತಿಗೆ ದೂರ ಕರೆಸಿ ಆತನು ಎಲ್ಲಿದು ಬಂದಿದ್ನೋ ಅಲ್ಲಿಗೆ ಅಂದ್ರೇನು ಸತ್ತಲೋಕ ಸಚ್ಖಂಡಕ್ಕೆ ಮುಟ್ಟಿ ಬಿಡ್ತಾನೆ. ಏನು ಸಂದೇಹವೇ ಇಲ್ಲ. ಜೈ ಸಾಧು ಅನಲ್ ಪಕ್ಷ ಸಮಾನ ಕಬ್ ಹೋದ. ಅಲ್ಲಿ ಧರ್ಮದಾಸರು ಪ್ರಶ್ನೆ ಮಾಡ್ತಾರೆ, ಸಾಧುಗಳು ಅನಲ್ ಪಕ್ಷಿ ಇವತ್ತು ಯಾವಾಗ ಆಗ್ತಾರೆ? ಜಿ निरालंब गलंब सतगुरु एक आशा नाम की. ನಿರಾಲಂಬ ಆದಂಥ ಸದ್ಗುರು ಆಲಂಬ ರೂಪದಿಂದ ಏನದಂದ್ರೆ ಎದುರಿದ್ದು ಅವರಲ್ಲಿ ಪೂರ್ಣ ವಿಶ್ವಾಸವುಳ್ಳವನಾಗಿ ಒಂದೇ ನಾಮದಲ್ಲಿ ಯಾರ್ದು ಲಕ್ಷ್ಯ ಕೂಡಿರ್ತದೆ. ಜಿ ಗುರು ಚರಣ ಲೀನ ಗದೀನ ನಿಸ ದಿನ ಜಾಗನ ಧನ ಧಾಮ. ಯಾವತ್ತು ಗುರು ಚರಣದಲ್ಲಿ ಲೀನ ಮತ್ತು ಯಾವತ್ತು ತನ್ನಷ್ಟಕ್ಕೆ ತಾನು ಅಧೀನನು ಅವರ ಅಧೀನ ನಿಸ ದಿನ ಜಾಗನ ಧನ ಧಾಮ. ಆಹೋರಾತ್ರಿ ಏನದಂದ್ರೆ ಅಂಥ ದೀನತಾ, ಅಧೀನತಾ, ಪ್ರೇಮ, ಗುರುಚರಣದಲ್ಲಿ ಲವಲೀನ ಮತ್ತು ಚಹ ನೈ ಧನಧಾಮಕ್ಕೆ. ಆ ಹೃದಯದಲ್ಲಿ ಧನ, ದ್ರವ್ಯ, ಜಗತ್ತೇ, ವಿಷಯ, ಭೋಗ, ಮಮಕಾರತ್ತು ಯಾವುದು ಇಷ್ಟನೇ ಇಲ್ಲ. ಒಂದೇ ಒಂದು ಇಷ್ಟ. निरालंब गलंब सतगुरु एक आशा नाम की.
गुरु चरण लीन गधीन निस दिन सुत नार सकल विसार विषया चरण गुरु दृढ़ के गही. ಸುತ ಮತ್ತು ನಾರಿ ವಿಷಯ ಮಮಕಾರತ್ವ ಇವೆಲ್ಲ ಮರ್ತು ಗುರುಚರಣ ಒಂದೇ ಏನದಂದ್ರೆ ಜಾಗೃತದಿಂದ ಧ್ಯಾನದಲ್ಲಿ ತರತಕ್ಕಂಥ ಪುರುಷರು. ऐसे साधु को गुरु क्या देते? ಇಂಥ ಸಾಧುಗಳಿಗೆ ಗುರು ಏನು ಕೊಡ್ತಾನೆ? ಸಾಧುಗಳೇನಾದ್ರು ಈ ಪ್ರಕಾರ ಇದ್ದ ನಂತರ ಅಲ್ಲಿ ಗುರು ಏನು ಕೊಡ್ತಾನೆ? सतगुरु कृपा दुख दुसगनाते धाम अविचल को लगे. ಏನು ಸದ್ಗುರುವಿನ ಕೃಪದಿಂದ ದುಸ್ತರವಾದಂತಹ ದುಃಖ ದೂರಾಗಿ ಅವಿಚಲ ರೂಪವಾದಂತಹ ಧಾಮ ಅಂದ್ರೇನು ಎಂದು ಚಲಾಯಮಾನ ಆಗಲಾರದಂತಹ ಸ್ಥಾನಕ್ಕೆ ಹೋಗಿ ಮುಟ್ಟಿಸ್ತಾರೆ. ಇದು ಕೊಡ್ತಾರೆ. ಜೈ सतगुरु कृपा दुख दुसगनाते धाम अविचल को लगे. अविचल धाम की प्राप्ति किससे होती है? किससे होता है? होती. ಇನ್ನು ಅಂಥ ಅವಿಚಲ ಧಾಮದ್ದೇನದಂದ್ರೆ ಪ್ರಾಪ್ತಿ ಯಾರಿಂದ ಆಗ್ತದ? गुरु आज्ञा निरखत चले मन बच क्रम गुरु ध्यान. ಅದು ಹೇಗ? ಗುರು ಆಜ್ಞಾ ನಿರ್ಕತ್ ಚಲೆ ಅಂದ್ರೇನು? ಗುರು ಆಜ್ಞಾದಲ್ಲಿ ಲಕ್ಷ್ಯ ಇಟ್ಟು ನೋಡ್ಕೋತ ನಡಿ. ಗುರು ಆಜ್ಞೆ ಕೇವಲ ಕೇಳೋದೇ ಅಲ್ಲ, ಅವರ ಆಜ್ಞಾನ ನಡೆದು ನೋಡ್ಕೋತ ನಡಿ. ಅವರೇ मन बच क्रम गुरु ध्यान. ಮನಸ್ಸ ವಾಕ್ಯ ಮತ್ತು ಕ್ರಿಯಾ ಸಹಿತ ಏನದಂದ್ರೆ ಗುರು ಧ್ಯಾನದಲ್ಲಿ ಲಕ್ಷ್ಯ ಕೂಡಿಸು. ಯಾವ ವೇಳೆ ಒಂದು ಜಾಗದಲ್ಲಿ ಗುರು ನಾನೇ ಕರೆಯಂತಾರೆ, तन संतन का मन संतन का धन संतन का किया ಸಂತ ಹಮಾರೆ ಓಟ ಸುತಾಣಿ. ಅಂದ್ರೆ ನೀನು ಧ್ಯಾನ ಕೂತ ಕಾಲದಲ್ಲಿ ನಿನ್ನ ಲಕ್ಷ್ಯ ಶರೀರ ಕಡೆ ಇರಬಾರದು, ಮತ್ತೆ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪ ಏಳಬಾರದು. ದ್ರವ್ಯದ ಲೋಭಾದಿಗಳು ವಿಚಾರಾದಿಗಳು ಅಲ್ಲಿ ಬರಕೂಡ್ದು. ಇವು ಮೂರು ಒಂದು ಮಾಡಿ ನೀನು ಧ್ಯಾನ ಮಾಡು. ತತ್ಕಾಲವೇ ಗುರು ಎದುರ. ನಾವು ಧ್ಯಾನ ಮಾಡುವ ಕಾಲದಲ್ಲಿ ಮನುಷ್ಯರೇ ಅಲ್ಲಿ ಇರೋದಿಲ್ಲ, ಅಥವಾ ಶರೀರ ಕಡೆರೇ ಲಕ್ಷ್ಯ ಹೋಗಿರ್ತದೆ, ಅಥವಾ ಇಲ್ಲದ್ರೆ ಮನಸ್ಸು ಹೊರಗೆರೆ ಓಡಾಡಿರ್ತದೆ. ನಾವು ಧ್ಯಾನ ಮಾಡ್ಕೋತ ಕೂತಿರ್ತೇವೆ, ಒಳಗದು ಬಾಕಲು ತೆರೆಯೋದಿಲ್ಲ, ಗುರುನೂ ಕಾಣಿಸೋದಿಲ್ಲ. ಅಲ್ಲಿಂದ ನಾವೇನದಂದ್ರೆ ಸ್ತಬ್ಧ ಆಗಿ ಅದಕ್ಕೆ ಬಿಟ್ಟು ಬಿಡೋದು. ನನ್ನಿಂದ ಸಾಧನವೇ ಆಗೋದಿಲ್ಲ, ಮನಸ್ಸೇ ಹತ್ತೋದಿಲ್ಲ, ಏನೇ ಅಂದ ಕಡೆಗೆ ಆಗ್ಬೋದು. ಅದು ಅಲ್ಲ, ಮನಸ ವಾಚ ಕಾಯ ಮೂರು ಒಂದಾಗಿ ನೋಡು ಗುರುವಿಗೆ. ಜಿ गुरु आज्ञा निरखत चले मन बच क्रम गुरु ध्यान. नाम विदेह लखायत देह मुक्ति गुरुदान. ಅವಾಗ ಗುರು ಏನ್ ಮಾಡಿರ್ತಾನಂದ್ರೆ ವಿಧೇಯ ರೂಪವಾದಂಥ ನಾಮ ಈತನಲ್ಲಿ ಪ್ರಕಟ ಮಾಡಿ ಈತನಿಗೆ ಮುಕ್ತಿ ದಾನ ಕೊಡ್ತಾನೆ. ಮುಕ್ತಿ ದಾನ ಕೊಡೋದು ಇನ್ನೊಬ್ಬರಲ್ಲಿ ಏನು ಅಧಿಕಾರ? ಈ ಪ್ರಕಾರ ಈತನೇನದಂದ್ರೆ ಭಿಕ್ಷುಕನಾಗಿ ಯಾಚಕನಾಗಿ ಬೇಡಿಕೊಂಡಿದ್ದ ಪಕ್ಷದಲ್ಲಿ ಆತನೇನು ಕೊಡ್ತಾನಂದ್ರೆ ಮುಕ್ತಿ ದಾನ ಕೊಡ್ತಾನೆ. ವಿಧೇಯ ರೂಪವಾದಂತಹ ನಾಮ ಈತನಲ್ಲಿ ಪ್ರಕಾಶ ಮಾಡ್ತಾನೆ. नाम ध्यान नाम ध्यान ನಾಮ ಧ್ಯಾನ ಮಹತ್ವ. ನಾಮದ್ದು ಧ್ಯಾನ ಅಥವಾ ನಾಮದಲ್ಲಿ ಐಕ್ಯ ಹೊಂದಿದ್ದ ಮಹತ್ವ ಏನು? जब लगे ध्यान विदेख न आवे तब लग जीव भाव भटकावे. ಎಲ್ಲಿಯವರಿಗೂ ಇಂಥ ವಿಧೇಯ ರೂಪವಾದಂತಹ ಧ್ಯಾನ ಪ್ರಕಾಶ ಆಗೋದಿಲ್ಲ, ಅಲ್ಲಿಯವರಿಗೂ ಜೀವ ಈ ಭವಸಾಗರದಲ್ಲಿ ಭ್ರಮಣ ಮಾಡುವುದು ತಪ್ಪುವುದಿಲ್ಲ. ध्यान विदेख और
नाम विदेगा, दोई लख पावे मीके संदेगा। ಧ್ಯಾನವೂ ವಿಧೇ ಸ್ವರೂಪ, ನಾಮವೂ ವಿಧೇ ಸ್ವರೂಪ. ಎರಡೂ ಈತನ ಪ್ರಮಾಣದಲ್ಲಿ ಅಥವಾ ಅನುಭವದಲ್ಲಿ ಬಂದ್ರೆ ಅವರ दोई लख पावे मीके संदेह. ಆ ವೇಳೆಯಲ್ಲಿ ಈತನ ಹೃದಯದಲ್ಲಿ ಒಂದು ಸಂದೇಹ ಇರುವುದಿಲ್ಲ. चिन्ह एक ध्यान विदेख समाई, ताकि महिमा वर्ण न जाई. ಆಹೋರಾತ್ರ ಅದೇ ಧ್ಯಾನದಲ್ಲಿ ಇದ್ದುದ್ರದರೆ ಮಹಿಮನೇ ಇಲ್ಲ. ಒಂದು ಕ್ಷಣ ಮಾತ್ರ ಆದರೂ ಸಹಿತ ಈತನಲ್ಲಿ ವಿಧೇಯ ಸ್ವರೂಪದ ಧ್ಯಾನ ಸಿದ್ಧ ಆದ್ರೆ ಅದ್ರ ಮಹಿಮೆ ವರ್ಣನೆ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಕಾಯ ನಾಮ ಸಬೆ ಗೊಫರಾವೆ, ನಾಮ ವಿದೇಹ ವಿರಲೆ ಕೊಯ್ ಪಾವೆ. ಶರೀರದಿಂದ ನಾಮಸ್ಮರಣೆ ಎಲ್ಲರೂ ಮಾಡ್ತಾರೆ. ಪ್ರತಿಯೊಬ್ಬರೇನದಂದ್ರೆ ಈ ಕಾಯದಿಂದ ಶರೀರದಿಂದ ನಾಮಸ್ಮರಣೆ ಮಾಡೇ ಮಾಡ್ತಾರೆ. ಜೀವ ಇಂದ್ರಿಯ ಸಹಾಯತ ಅಥವಾ ವಾಯುದ ಸಹಾಯತ ತಗೊಂಡು ಪ್ರತಿಯೊಬ್ಬರು ನಾಮಸ್ಮರಣೆ ಮಾಡ್ತಾರೆ. ಪರಂತು ವಿಧಿ ಸ್ವರೂಪವಾದಂತಹ ನಾಮದ್ದು ನಾಮಸ್ಮರಣೆ ಅಥವಾ ಧ್ಯಾನ ವಿರಳ ಯಾರಾದ್ರೂ ಒಬ್ರು ಮಾಡುವುದು. ಇದು ಎಲ್ಲರಿಗೂ ಏನದಂದ್ರೆ ತಿಳಿಲಾರದಂಥ ವಿಷಯ. ಮುಖದಿಂದ ಯಾರಾದ್ರೂ ಉಚ್ಚಾರ ಮಾಡಬಹುದು, ಪರಂತು ವಿಧಿ ರೂಪವಾದಂತಹ ನಾಮಕ್ಕ ಮುಖಕ್ಕೆ ಏನು ಸಂಬಂಧ ಅದ? जो युग चार के कोई कासी, सारे शब्द बिन यम पुरवासी. ಕೆಲವರು ಕಾಶಿಯಲ್ಲಿ ಸತ್ತು ಕೂಡಲೇನೆ ಸ್ವರ್ಗಕ್ಕೆ ಹೋಗ್ತಾರ, ಮುಕ್ತಿ ಹೊಂದುತ್ತಾರೆ ಅಂಥೇಳಿ ಗ್ರಂಥಾದಿಗಳಲ್ಲಿ ಬರೆದಿದ್ದು. ಅದಕ್ಕೆ ಕಬೀರ್ ಸಾಹೇಬ್ರನ್ನು ಕಾಶಿಯಲ್ಲೇ ಇದ್ದವರು. ಕಬೀರ್ ಸಾಹೇಬ್ರು ಏನಂತಾರೆ, ಒಂದು ಯುಗ ಯಾಕೆ 4 ಯುಗ ನೀನು ಕಾಶಿಯಲ್ಲಿ ಇದ್ರು ಸಹಿತನು ನಿನಗೆ ಯಮಯಾತನೆ ತಪ್ಪಿಲ್ಲ. ನಿಮಕಾರ ಬತ್ರಿ ಪರಿಧಾನ, ನಿಮಸಾರ निमसार बत्ती परधाना, गया द्वारका प्राग स्नान. ಮತ್ತು ನಮ್ಮ ಹಿಂದೂ ಮತ ಅನುಸಾರ ನೇಮಸಾರ, ಬದ್ರಿನಾರಾಯಣ ಮತ್ತು ಪ್ರಯಾಗ, ದ್ವಾರಕಾ ವಗೇರೆ ವಿಶೇಷವಾಗಿ ಮಹತ್ವ ಬರ್ಕೊಂಡಿದ್ದದ. ಪರಂತು ಪುಸ್ತಕದೊಳಗಿನ ಮಹತ್ವ ಪುಸ್ತಕದನ್ನೇ ಹೊರತಾಗಿ ಇವನಿಗೇನಾಗ್ಬೋದು? ಯಾವ ತೀರ್ಥದಲ್ಲಿ ಸತ್ವ ಸಹಿತನೂ ಏನೂ ಇಲ್ಲ. अड़सठ तीरथ परिक्रमा, सार शब्द बिन मीटे न भरमा. 68 ತೀರ್ಥ ಮತ್ತು ಸಂಪೂರ್ಣ ಹಿಂದೂಸ್ತಾನ್ದು ಪ್ರದಕ್ಷಿಣೆ ಮಾಡಿದ್ರೂ ಸಹಿತ ಏನೂ ಇಲ್ಲ. ಈ 4 ಧಾಮ 12 ಜ್ಯೋತಿರ್ಲಿಂಗಾದಿಗಳು ದರ್ಶನ ಮಾಡೋದ್ರಲ್ಲಿ ನಮ್ಮ ಹಿಂದೂಸ್ತಾನ್ದು ಒಂದು ಪ್ರದಕ್ಷಿಣೆ ಆಗ್ತದೆ. 12 ಜ್ಯೋತಿರ್ಲಿಂಗವು 4 ಧಾಮದಲ್ಲಿ ಅದು. 4 ಧಾಮ ಯಾವಂದ್ರೆ ಜಗನ್ನಾಥ, ಬದ್ರಿನಾರಾಯಣ, ದ್ವಾರಕಾ ಮತ್ತು ರಾಮೇಶ್ವರ. ಇವು 4 ಧಾಮ ಪ್ರದಕ್ಷಿಣೆ ಮಾಡೋದ್ರಲ್ಲಿ ಎಲ್ಲ ನಮ್ಮ ಹಿಂದೂಸ್ತಾನ್ದು ಒಂದು ಪ್ರದಕ್ಷಿಣೆ ಆಗ್ತದೆ. ಈ ಪ್ರಕಾರ ನೀನು 68 ತೀರ್ಥ, 4 ಧಾಮ, 12 ಜ್ಯೋತಿರ್ಲಿಂಗ ಮತ್ತು ಅನೇಕ ತೀರ್ಥಾದಿಗಳು ಪ್ರದಕ್ಷಿಣೆ ಮಾಡಿದ್ರು ಸಹಿತ ಏನೂ ಇಲ್ಲ. ಬರೀ ತಿರುಗೋದಾಗ್ತದೆ ಹೊರತಾಗಿ ಅಲ್ಲಿ ಸಾರ ಶಬ್ದದ ರಹಸ್ಯ ತಿಳಿಯೋದಿಲ್ಲ. नाम परिभाषा,
ನಾಮದ ಪ್ರಭಾವ ಹೇಳಿ. ನಾಮ ಒಂದು ಕ್ಷಣ ಮಾತ್ರ ನಿನ್ನ ಹೃದಯದಲ್ಲಿ ಪ್ರಗಟಾಗಿದ್ದಾದ್ರೆ ಯಮ ತ್ರಾಸವೇ ಇಲ್ಲ, ಯಮನು ಬರದೇ ಇಲ್ಲ. ಜೈ नाम पाने वाले को क्या मिलता है? ಅಂಥ ನಾಮ ಪ್ರಾಪ್ತ ಆದವರಿಗೆ ಏನು ಸಿಗ್ತದೆ? ಜೈ सारे नाम सतगुरु को पावे, नाम डोर जग लोक सिधावे. ಅಂಥ ಸಾರ ನಾಮ ಸದ್ಗುರುಗಳಿಂದ ಸಿಗ್ತಕ್ಕಂಥದ್ದು. ಆ ನಾಮದ ರೂಪವಾದಂಥ ದಾರ ಹಿಡಿದು ಆತ್ಮನ ಎಲ್ಲಿಗೆ ಬಂದಿದ್ನೋ ಅಲ್ಲಿಗೆ ಸೀದಾ ಸತ್ಲೋಕ ಸಚ್ಖಂಡಕ್ಕೆ ಮುಟ್ಟಿಬಿಡ್ತಾನೆ. ಜೈ धर्मरायता को सिरनावे, जो हंसा नित्तत्व समावे. ಅಂಥ ಪುರುಷರಿಗೆ ನೋಡಿ ಧರ್ಮರಾಯ ಅಂದ್ರೇನು, ಯಮಧರ್ಮನು ತಾನೇ ಬಂದು ನಮಸ್ಕಾರ ಮಾಡ್ತಾನೆ. ಯಾ ಹಂಸ ನಿತ್ತತ್ವ ರೂಪವಾಗಿ ಆ ಶಬ್ದ ರೂಪವಾಗಿ ಮೇಲಕ್ಕೆ ಹೋಗ್ತಾನೋ ಅವ್ರಿಗೆ ಯಮಧರ್ಮನ ಏನ್ ಮಾಡ್ತಕ್ಕಂಥ, ಅವನಲ್ಲಿ ಏನೂ ಇರುವುದೇ ಇಲ್ಲ, ತಾನೇ ಬಂದು ನಮಸ್ಕಾರ ಮಾಡ್ತಾನೆ. ಜೈ सार शब्द क्या है? सार शब्द तू भी देख स्वरूप, ये अक्षर वह रूप अनूप. ಅವಾಗ ಧರ್ಮದಾಸರು ಪ್ರಶ್ನೆ ಮಾಡ್ತಾರೆ, ಸಾರ್ ಶಬ್ದ ಏನದು, ಹೇಗಿರ್ತದೆ, ಅದು ಸಿದ್ಧಾಂತ ಏನು? ಒಮ್ಮೆ ಏನದಂದ್ರೆ ಸಾರ ಶಬ್ದ ನಮ್ಮ ಮಂತ್ರದಲ್ಲಿ ಪ್ರಕಾಶಿತ ಆದರೆ ಅದು ದೇಹವೂ ಇಲ್ಲ ಮತ್ತು ರೂಪರೇಖಾದಿಗಳೂ ಇಲ್ಲ, ಅಕ್ಷರವೂ ಇಲ್ಲ, ನೀ ಅಕ್ಷರ ಅತೀತ ಆದಂತಹದ್ದೇನದಂದ್ರೆ ಸಾರ ಶಬ್ದ. ಜೈ तत्व प्रकृति प्रभाव सब देखा, सार शब्द नित्तत्व विदेहा. ತತ್ವಾದಿಗಳ ಸತೋಗುಣ ರೂಪವಾದಂತಹ ಪ್ರಕೃತ್ಯಾದಿಗಳಿಂದ ಇದು ದೇಹ ಇದ್ದದ್ದು. ಮತ್ತು ಸಾರ ಶಬ್ದ ಏನದಂದ್ರೆ ನಿತ್ತತ್ವ ರೂಪವಾದದ್ದು ಮತ್ತು ವಿಧೇಯ ರೂಪವಾದದ್ದು. ಸಾರ ಶಬ್ದಕ್ಕೆ ಯಾವುದು ದೇಹ ಇಲ್ಲ. ಹೇಗ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣಾದಿಗಳ ಧ್ಯೇಯದವು, ಹಾಗೆ ಸಾರ ಶಬ್ದಕ್ಕೆ ಯಾವುದು ಧ್ಯೇಯ ಇಲ್ಲ. ಈಗ ನಾವು ಎಲ್ಲ ಪ್ರಾಣಿಗಳೆಲ್ಲ ಸ್ಥೂಲದಲ್ಲಿ ಓಡಾಡ್ತಕ್ಕಂಥದ್ದು, ದೇವಿ ದೇವತಾದಿಗಳ ಸ್ಥಾನ ಏನದಂದ್ರೆ ಸೂಕ್ಷ್ಮದಲ್ಲಿ ಇದ್ದದ್ದು, ಮತ್ತೇನದಂದ್ರೆ ಬ್ರಹ್ಮಾಂಡದಲ್ಲಿ ಬ್ರಹ್ಮನ ಸ್ಥಾನ, ಅದಕ್ಕೆ ಕಾರಣ ಶರೀರ ಅನ್ನೋದು. ತದನಂತರ ಮಹಾಕಾರಣ ಇದು ಶೂನ್ಯ ದೇಶದ ಸ್ಥಾನ ಅಥವಾ ಪರಬ್ರಹ್ಮನ ಸ್ಥಾನ. ಇವೆಲ್ಲ ಆತ್ಮನ ಮೇಲೆ ಇವು ನಾಲ್ಕು ಶರೀರದ ಆವರಣ. ಆ ಸಾರ ಶಬ್ದ ಏನದಂದ್ರೆ ಈ ನಾಲ್ಕು ಶರೀರ ಅತೀತ, ಇದಕ್ಕಿಂತಲೂ ಬೇರೆ ಇದ್ದದ್ದು, ವಿಧೇಯ ರೂಪವಾದದ್ದು. कहन सुनने को शब्द चौधारा, सार शब्द सो जीव उबार. ಕೇಳುವುದಕ್ಕಾಗಿ ಶಬ್ದದಲ್ಲಿ ನಾಲ್ಕು ವಿಧಾನ ಅದಾವ. ಪರ, ಬಸಂತಿ, ಮಧ್ಯಮ, ವೈಖರಿ ಅಂಥೇಳಿ ಶಬ್ದದಲ್ಲಿ ನಾಲ್ಕು ಅದಾವ. ಒಂದು ನಾಭಿ ಸ್ಥಾನದಿಂದ ಉತ್ಪತ್ತಿಯಾಗ್ತಕ್ಕಂಥ ಶಬ್ದ, ಒಂದು ಹೃದಯ ಸ್ಥಾನದಿಂದ ಉತ್ಪತ್ತಿಯಾಗ್ತಕ್ಕಂಥದ್ದು, ಒಂದು ಕಂಠಸ್ಥಾನದಿಂದ ಉತ್ಪತ್ತಿಯಾಗ್ತಕ್ಕಂಥದ್ದು, ಒಂದು ಏನದಂದ್ರೆ ಮುಖದಿಂದ ಉತ್ಪತ್ತಿ ಆಗ್ತಕ್ಕಂಥ. ಈಗೆಲ್ಲ ವೈಖರಿ ಅಂದರೆ ನಾವು ಮಾತಾಡ್ತಕ್ಕಂಥದ್ದಿದೆಲ್ಲ ವೈಖರಿ ಶಬ್ದ. ಈ ಪ್ರಕಾರ ಏನದಂದ್ರೆ ಒಂದು ಶಬ್ದದಲ್ಲಿ ನಾಲ್ಕು ವಿಧಿ ಅದಾವ. ಅಂತೂ ಆ ಸಾರ ಶಬ್ದದಲ್ಲಿ ಇವು ನಾಲ್ಕು ವಿಧಿ ಇಲ್ಲ, ಅದು ತನ್ನಷ್ಟಕ್ಕೆ ತಾನಿದೆ. ಅವ್ರದ್ದು
कहने सुनने को शब्द चौधारा, सार शब्द तो जीव उबार। ಹೇಳುವುದು ಕೇಳುವುದಕ್ಕಾಗಿ ಶಾಸ್ತ್ರ, ಪುರಾಣ, ಗ್ರಂಥ, ವೇದ, ಶಾಸ್ತ್ರ ಮಾತಾಡುವುದಕ್ಕಾಗಿ ಇವು 4 ಶಬ್ದದ ಆಧಾರ ತಗೋಬೇಕಾಗ್ತದೆ. ಪರಂತು ಸಾರ ಶಬ್ದ ಏನದಂದ್ರೆ ಇವು 4 ವಾಣಿಗಳಿಗಿಂತಲೂ ವಿಶೇಷ ಮತ್ತು ತನ್ನಷ್ಟಕ್ಕೆ ತಾನೇ ಇದ್ದದ್ದು. पुरख सुना सार परवाना, सुमिरन पुरख सार सहिदाना। ಆ ಪರಮಾತ್ಮನ ನಾಮೇನದಂದ್ರೆ ಸಾರ. ಅವನು ಹೇಗೆ ಸರ್ವಾತೀತ ರೂಪರೇಖಾದಿಗಳಿಂದ ಕಡೆಗೆ ಅತೀತದನು, ಅದರಂತೆ ಆತನ ನಾಮ ಆದರೂ ಸಹಿತನು ಸರ್ವಾತೀತ. ಅದರ ಹೆಸರು ಸಾರ ಶಬ್ದ. ಅವರ ಸುಮಿರನ ಪುರಖ ಸಾರ ಸಹಿದಾನ. ಆ ಪರಮಾತ್ಮನ ನಾಮಸ್ಮರಣೆ, ಆ ನಾಮಸ್ಮರಣೆ ಯಾವುದು ಧುನಾತ್ಮಕ ಧ್ವನಿ ಅಥವಾ ಸಾರದ ನಾಮಸ್ಮರಣೆ ಮಾಡೋದು, ಇದು ಪರಮಾತ್ಮನ ಭಕ್ತಿ ಮತ್ತು ಪರಮಾತ್ಮನ ಮಾರ್ಗ. बिन रसना के जाप समाई, तासो काल रहे मुरझाई। ರಸನ ಇರಲಾರದೆ ಅಂದ್ರೆ ನಾಲಿಗೆ ಇರಲಾರದೆ ತನ್ನಷ್ಟಕ್ಕೆ ತಾನೇ ಆಗತಕ್ಕಂಥ ಜಪಧ್ವನಿ ಕೇಳಿ ಕಾಲನಿ ಏನದಂದ್ರೆ ಹಿಂದಕ್ಕೆ ನೋಡಿ ತಿರುಗಿ ಹೋಗ್ತಾನೆ. ಯಾಕೆ ಅಲ್ಲೇನೂ ಇಲ್ಲ. सूचन सहज पंथ है कोरा, तापर चढ़ो रहे जनसूरा। ಇದು ಯಾಗದಂದ್ರೆ ಮಹಾ ಸೂಕ್ಷ್ಮವಾದಂಥದ್ದು ಪಂಥ ಮತ್ತು ಮಾರ್ಗ ಮತ್ತು ಪರಿಪೂರ್ಣವಾದದ್ದು. ಎಲ್ಲಿ ಸಂದೇಹ ಇರ್ಲಿಕ್ಕೆ ಜಾಗಿಲ್ಲ. ಬರೀ ಯಾವುದೇ ಒಂದು ಮಾತು ಹೇಳಿ ಸಮಾಧಾನ ಪಡಿಸ್ತಕ್ಕಂಥದ್ದಲ್ಲ, ಅಲ್ಲಿ ಪ್ರಮಾಣ ಸಹಿತ ಪೂರ ಅದ ಅವ್ರಿಗೆ. सूचन सहज पंथ है कोरा, तापर चढ़ो रहे जनसूरा। ಮತ್ತು ಸೂಕ್ಷ್ಮವಾದದ್ದು, ಸಹಜವಾದದ್ದು ಮತ್ತು ಪೂರವಾದದ್ದು. ಅದರ ಮೇಲೆ ಆ ಮಾರ್ಗದಿಂದ ಯಾರು ಆಕ್ರಮಣ ಮಾಡ್ತಾರ ಅಥವಾ ನಡೀತಾರಂದ್ರೆ ಸೂರ ಪುರುಷರು ಯಾರೋ ಒಬ್ಬರು ವಿರಳ. ಇದು ಮೊದಲು ತಿಳಿಯೋದಕ್ಕೆ ತಿಳಿಯೋದಿಲ್ಲ. ಏನ್ ತಿಳಿಯೋದಿಲ್ಲ? ಏನಾದ್ರೂ ನಮ್ಮ ಅಕ್ಷರಾತ್ಮಕ ತಿಳುವಳಿಕೆಯಲ್ಲಿ ಇದ್ದದ್ದಾದ್ರೆ ತಿಳಿಬಹುದು. ಅಕ್ಷರಾತೀತಿದ್ದಂಥ ಶಕ್ತಿಗೆ ನಮ್ಮ ಬುದ್ಧಿ ಎಷ್ಟು ಓಡಾಡಿಸಿದಕ್ಕೆ ನಾವು ತಿಳಿಯಬಹುದು. ಅದು ಗುರುವಿನ ಕೃಪೆ ಇದ್ರೆ, ಆತನ ಗಮ್ಯತಾ ಇದ್ರೆ ಮಾತ್ರ ತಿಳಿಬಹುದು. ಹೊರತಾಗಿ ಇಲ್ಲದ್ರೆ ತಿಳಿಲಿಕ್ಕೆ ಬರುವುದಿಲ್ಲ. ಜೀ नहीं बरसे ना सुमिरन जापा, पूरन वस्तु काल दिखदापा। ಇಲ್ಲ, ಸುಮಿರಣವೂ ಇಲ್ಲ ಮತ್ತು ಜಪವೂ ಇಲ್ಲ. ಅದು ಹೇಗದಂದ್ರೆ ಪರಿಪೂರ್ಣ ಓತ ಪ್ರೋತ್ ಶಬ್ದವೇ ಶಬ್ದದ. ಅದು ಶಬ್ದದ ಅಂತ ಹೇಳಕ್ಕೂ ಬರುವುದಿಲ್ಲ. ಯಾವುದರೆ ಇನ್ನೊಂದು ವಸ್ತು ಇದ್ದಂದ್ರೆ ಹೇಳೋನೊಬ್ಬನು ಬೇರೆ ಇರ್ತಿದ್ದ, ಶಬ್ದ ಅಂತ ಹೇಳಬೇಕಾಗಿತ್ತು. ಅಲ್ಲಿ ತನ್ನಷ್ಟಕ್ಕೆ ತಾನೇ ಅದಂದ್ರೆ ಅದಕ್ಕೆ ಹೇಳೋದರೆ ಏನು? ಕಾಲಲ್ಲಿ ಬರ್ಲಿಕ್ಕೆ ಜಾಗವೇ ಇಲ್ಲ, ಕಾಲವೇ ಇರೋದಿಲ್ಲ. ಜೀ हंस भारे तुम्हारे सिर दीना, तुमको कहो शब्द को कीना। ಅದಕ್ಕೆ ಕಬೀರ್ ಸಾಹೇಬರು ಧರ್ಮದಾಸರಿಗೆ ಏನ್ ಹೇಳ್ತಾರಂದ್ರೆ, ಇನ್ನು ಮುಂದೆ ಏನದಂದ್ರೆ ಉದ್ಧಾರ ಮಾಡತಕ್ಕಂತ ಹಂಸರದೆಲ್ಲ ಭಾರ ನಾನು ನಿನಗೆ ಕೊಟ್ಟೀನಿ, ಅದಕ್ಕಾಗಿ ನಿನಗೆಲ್ಲ ಸಂಪೂರ್ಣ ತಿಳಿಸ್ತೀನಿ. ಇನ್ನು ಜೀವಿಗಳು ಉದ್ಧಾರ ಮಾಡತಕ್ಕಂಥದ್ದು ನಿನ್ನ ಕಡೆ ಅದ. ಅವರು ಹಂಸ ಭಾರೆ ತುಮರೆ
फिर दीना तुमको कहो शब्द को सीना. ಅದಕ್ಕಾಗಿ ನಿನಗೇನದಂದ್ರೆ ಆ ಶಬ್ದದ ರಹಸ್ಯ ಎಲ್ಲ ನಾನು ತಿಳಿಸ್ತೀನಿ. ಜಿ पदम अनंत पकुदी जाने अजपा जप डोल सोतानी. ಏನು ಆ ಸತ್ಪುರುಷನಲ್ಲಿ ಅನಂತ ದಳದ್ದು ಒಂದೇನದಂದ್ರೆ ಕಮಲದ ಪ್ರಕಾಶದ್ದೇ ಕಮಲದ. ಆ ಸಾರ ಶಬ್ದದ ಆಧಾರ ಯಾವತ್ತು ಹಿಡ್ಕೊಂಡು ಅದರಲ್ಲಿ ನೀನು ಅನುಭವಿ ಆಗು ಅಥವಾ ಕೂಡು. सोचन द्वार तहा सब दर से अगम अगोचर सपथ पर से. ಅಲ್ಲಿ ಹೋಗುವುದಕ್ಕೆ ಮಾರ್ಗವು ಮಹಾ ಸೂಕ್ಷ್ಮವಾದ. ಆ ಸೂಕ್ಷ್ಮ ದ್ವಾರದಿಂದ ನೀನು ಹೋಗಿ ಅಗಮ್ಮ ಮತ್ತು ಅಗೋಚರವಾದಂಥ ಸತ್ಯಕ್ಕೆ ನೀನು ಸ್ಪರ್ಶ ಅಂದ್ರೆ ಅದರಲ್ಲಿ ಕೂಡಿ ಬಿಡುವುದು. अंतर शून्य में कोई प्रकाश तकवा आदि पुरख को बासा. 7 ಶೂನ್ಯಗಳದಾವು. 7 ಶೂನ್ಯಗಳ ಪೈಕಿ ಮೊದಲು ನಾವೇನದಂದ್ರೆ ಆಕಾಶವತ ಆಗೋದು ಇದನ್ನು ಒಂದು ಶೂನ್ಯ. ನಾವು ಅಭ್ಯಾಸ ಕೂತ ಕಾಲದಲ್ಲಿ ನಾವು ನಮ್ಮ ಶರೀರ ಮತ್ತು ಕಲ್ಪನಾ ಅಂತಸ್ಕರಣ ಏನು ಇರಲಾರದೆ ಆಕಾಶವತ ಆಗೋದು ಇದು ಮೊದಲನೇ ಶೂನ್ಯ. ತದನಂತರ ಮೇಲ್ ಸ್ಥಾನಕ್ಕೆ ಹೋದ ಕೂಡಲೇ 2ನೇ ಶೂನ್ಯ. ಮತ್ತು ಅಲ್ಲಿಂದ ಏನದು ಅಂದ್ರೆ ಬ್ರಹ್ಮಪದದಲ್ಲಿನೂ ಅದನ್ನು ಒಂದು ಶೂನ್ಯವೇ ಅದು. ಅಲ್ಲಿಂದ ಪಾರಬ್ರಹ್ಮಂದು ಅದನ್ನು ಒಂದು ಶೂನ್ಯವೇ ಅದ. ಒಂದೊಂದು ದೇಶದಲ್ಲಿ ಹೋದಂಗೆ ಅದರಲ್ಲಿ ನಾವು ಕೂಡಿ ಬಿಡಬೇಕಾಗ್ತದೆ. ಅದೇ ಒಂದು ಶೂನ್ಯ. ಈ ಪ್ರಕಾರ ಏನಂದ್ರೆ ಅಂತರ್ಯ ಶೂನ್ಯದಲ್ಲಿ ಕೂಡಿ ನೀನು ಆ ಸತ್ಲೋಕಕ್ಕೆ ಹೋಗಿ ಮುಟ್ಟು ಅವರು. अंतर शून्य में कोई प्रकाश तकवा आदि पुरख को बासा. ताही चिन्ह हंस तह जाई आदि सुरत तगले पहुंचाई. ಅದಕ್ಕೆ ನೀನು ಅನುಭವದಲ್ಲಿ ತಂದಿದ್ದಾದ್ರೆ ನಿನ್ನ ಹೆಸರು ಹಂಸನಾಗಬಹುದು. ನೀನು ಹಂಸನು. ಅದೇ ಹಂಸ ಶಕ್ತಿಯಿಂದ ನೀನು ಸತ್ಲೋಕ ಸಚ್ಖಂಡಕ್ಕೆ ಮುಟ್ಟುವುದು. आदि सूरत पुरख को आही जीव सोहंगम बोलिए ताही. ಎಲ್ಲದಕ್ಕಿಂತಲೂ ಆದವಾದಂಥ ಆತ್ಮನ ಶಕ್ತಿ ಏನದಂದ್ರೆ ಆ ಸತ್ಪುರುಷನ ಅಂಶವೇ ಅದ. ನೀನೇನದಂದ್ರೆ ಎಲ್ಲ ದೇಶಗಳು ದಾಟಿ ಅಲ್ಲಿ ಹೋಗಿ ಏನು ಸೋಹಂ ದೇಶದಲ್ಲಿ ಹೋಗಿ ನೀನು ನಾನು ಒಂದೇ ಅಂತೇಳಿ ಸಂತೋಷದಿಂದ ಅಲ್ಲಿ ಹೋಗಿ ಅಂದ್ರೇನು ಆ ಸೋಹಂ ದೇಶ ದಾಟಿ ಸತ್ಲೋಕದಲ್ಲಿ ಕೂಡು. धर्मदास तुम संत सुजाना